ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ವೀಡಿಯೋ ಆಗಿ ತುಂಬ ದಿನವೇ ಆಯಿತು, 10 ಡೇಸ್ ಮೇಲೆ ಆಗೋಯಿತು. ಸ್ವಲ್ಪ ಕೆಲಸಗಳಿದ್ದಿದ್ದ ಕಾರಣ ವೀಡಿಯೋ ಹಾಕೋಕ್ಕಾಗಿಲ್ಲ. ಸೊ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಈಗ ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚಿತವಾಗಿ ಇವತ್ತು ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀವಿ ಅಂತ ನೋಡಿ. ಇದು ಮೆಜರ್ಮೆಂಟ್ ಬ್ಲೌಸು, ಮೆಜರ್ಮೆಂಟ್ಗೆ ಈ ಬ್ಲೌಸ್ನ ಕೊಟ್ಟಿದ್ದಾರೆ. 4 ಡಾಟ್ ಬ್ಲೌಸ್ ಆಗಿರುತ್ತೆ ಇದು. ಈಗ ನಾನು ಸ್ಟಿಚ್ ಮಾಡ್ತಿರುವಂತಹ ಬ್ಲೌಸು ಇಲ್ಲಿ ಪ್ರಿನ್ಸಸ್ ಕಟ್ ಕೊಟ್ಟು ಇಲ್ಲಿ ಶೇಪ್ ಬೆಲ್ಟು ಬೇಕು ಪ್ಲಸ್ ಪ್ರಿನ್ಸಸ್ ಕಟ್ ಬೇಕು ಅಂತ ಕಸ್ಟಮರು ಕೇಳಿದ್ದಾರೆ. ಸೊ ಅವ್ರಿಗೆ ಪ್ರಿನ್ಸಸ್ ಕಟ್ ಕೊಟ್ಟು ಇಲ್ಲಿ ಶೇಪ್ ಬೆಲ್ಟ್ನ ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಬ್ಲೌಸ್ ಯಾವುದು ಅಂತ ನನ್ನ ವೀಡಿಯೋಸ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಈ ಒಂದು ಬ್ಲೌಸು ನೋಡಿ, ಬಾರ್ಡ್ರ್ ಉಳಿದಿರೋದ್ರಲ್ಲಿ ನಾವು ಹೇಗೆಲ್ಲ ಡಿಸೈನ್ನ ಕೊಡ್ಬೋದು ಅಂತ ನೋಡಿ. ಬ್ಲೌಸಲ್ಲಿ ಬಾರ್ಡ್ರ್ ಅನ್ನೋದು ನನಗೆ ಉಳಿದಿತ್ತು ಸ್ಲೀವ್ಸ್ಗೆಲ್ಲ ಕೊಟ್ಟು, ಹಾಗಾಗಿ ನಾನು ಈ ರೀತಿ ಡಿಸೈನ್ನ ಮಾಡಿದ್ದೀನಿ. ಇಲ್ಲಿ ನಿಮ್ಗೆ ಆರ್ಮೋಲ್ ಕೆಳಗಡೆಗೆ ಈ ಒಂದು ಬಾರ್ಡ್ರ್ ಅನ್ನೋದು ಬರುತ್ತೆ. ನಾನು ರೈಟ್ ಸೈಡಿಗೆ ಮಾತ್ರ ಕೊಟ್ಟಿದ್ದೀನಿ, ಲೆಫ್ಟ್ ಸೈಡ್ ಕೊಟ್ಟಿಲ್ಲ. ಬ್ಯಾಕ್ ಸೈಡಲ್ಲಿ ಮಾತ್ರ ಲೆಫ್ಟ್ ಸೈಡ್ ಕೊಟ್ಟಿದ್ದೀನಿ, ಫ್ರಂಟಿಗೆ ಕೊಟ್ಟಿಲ್ಲ. ಬಾರ್ಡ್ರ್ ಇದ್ದಿದ್ದಿಷ್ಟೇ. ಹಾಗಾಗಿ ಈ ಒಂದು ಬ್ಲೌಸ್ದು ಕಟಿಂಗು ಮತ್ತು ಸ್ಟಿಚಿಂಗ್ ವೀಡಿಯೋ ಬೇಕು ಅಂದರೆ ನನ್ನ ಚಾನಲಲ್ಲಿಗೆ ಒಂದು ವಿಸಿಟ್ ಕೊಡಿ. ಇಲ್ಲಾಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಐ ಕಾರ್ಡಲ್ಲೂ ಕೂಡ, ಐ ಕಾರ್ಡು ಮತ್ತು ಎಂಡ್ ಸ್ಕ್ರೀನ್ ಎರಡರಲ್ಲೂ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋ ಎಂಡ್ ಆಗಿದ ತಕ್ಷಣ ಎಂಡ್ ಸ್ಕ್ರೀನಲ್ಲಿ ನಿಮಗೆ ಈ ಒಂದು ಬ್ಲೌಸ್ದು ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವೀಡಿಯೋ ನಿಮ್ಗೆ ಸಿಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂದ್ಸಲ ಈ ಒಂದು ಕಟಿಂಗ್ ಸ್ಟಿಚಿಂಗ್ ವೀಡಿಯೋನ ಒಂದ್ಸಲ ನೋಡ್ಕೊಂಡು ಬನ್ನಿ. ಇದು ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆ. ಇದ್ರ ಮೆಜರ್ಮೆಂಟ್ ಪ್ರಕಾರ ನನಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂತ ಕಸ್ಟಮರ್ ಕೊಟ್ಟಿರುವಂಥದ್ದು. ಈ ಒಂದು ಬ್ಲೌಸ್ಗೆ ನಾನು ಮೆಜರ್ಮೆಂಟ್ ತೊಗೊಂಡು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ವಿತ್ ಬೆಲ್ಟ್ ಮತ್ತು ಬ್ಯಾಕಲ್ಲಿ ನಾರ್ಮಲಾಗಿ ನಮಗೆ ಡೀಪ್ ನೆಕ್ ಕೊಟ್ಟು ಬ್ಲೌಸ್ನ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡೋದು. ಸೊ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದರು, 40 ಸೈಜ್ ಬ್ಲೌಸು ಕಟ್ಟಿಂಗ್ ಮಾಡಿ ನಾನು ಸ್ಟಿಚ್ ಮಾಡಿದ್ದೆ, ನನಗೆ ಟೈಟ್ ಬರ್ತಿದೆ. ಸೊ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಟಿದ್ನಲ್ಲ, ಅದನ್ನು ಕ್ಲಾತ್ ಸ್ಟಿಚಸ್ ಬಿಚ್ಚಿ ನಾನು ಮತ್ತೆ ಹೊರಗಡೆಗೆ ನಾನು ಸ್ಟಿಚ್ನ ಹಾಕೊಂಡಾಗ ನನಗೆ ಸರಿ ಹೋಯಿತು. ನಾನೇನು ಪ್ರಾಬ್ಲಮ್ ಮಾಡಿರಬಹುದು ನನಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದರು. ಸೊ ಅವ್ರಿಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಂಡು ನಾನು ಏನು ಮಿಸ್ಟೇಕ್ ಮಾಡಿದರೆ ನಿಮಗೆ ಟೈಟ್ ಬಂದಿರುತ್ತೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಕಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸ್ತೀನಿ. ನೋಡಿ, ಮೇನ್ ಫ್ಯಾಬ್ರಿಕ್ ಇದು. ಲೈನಿಂಗ್ ಈಗಾಗಲೇ ನಾನು ಐರನ್ನ ಮಾಡ್ಕೊಂಡಿದ್ದೀನಿ. ಸೊ ಈ ಮೆಜರ್ಮೆಂಟ್ ಪ್ರಕಾರ ಬ್ಲೌಸ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ತಾ ಕೊನೆ ತನಕ ನೋಡಿ, ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಹಾಗೆಯೇ ಒಂದು ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆಯೇ ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಸ್ಟಿಚಿಂಗ್ ಕಲಿತಾ ಇದ್ದರೆ ಅವ್ರಿಗೂ ಈ ವಿಡಿಯೋನ ಸೆಂಡ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಈಗ ನೋಡಿ, ಫಸ್ಟಿಗೆ ಮಾರ್ಜಿನ್ ಸಮ ಇಲ್ಲ ಅಂದರೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರಂಟ್ ಹುಕ್ ಇರ್ತಿದ್ದೀರಾ ಬ್ಯಾಕ್ ಹುಕ್ ಇರ್ತಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಫ್ರಂಟಿಗೆ ಹುಕ್ಸ್ನ ಇರ್ತಿದ್ದೀನಿ. ಬ್ಯಾಕ್ ಹುಕ್ ಇಡೋದಾದರೆ ಓಪನ್ ನಿಮ್ಮ ಕಡೆ ಹಾಕ್ಕೊಳ್ಳಿ, ಕ್ಲೋಸಿಂಗ್ ಆ ಕಡೆ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಬ್ಯಾಕ್ ಹುಕ್ಕೇನು ಇಡ್ತಾ ಇಲ್ಲ, ಫ್ರಂಟ್ ಹುಕ್ಕೇ ಇಡ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ ವಿತ್ ಬೆಲ್ಟು ಫ್ರಂಟಲ್ಲೇ ಹುಕ್ನ ಕೂಡ ಇಡ್ತಿದ್ದೀನಿ, ಬ್ಯಾಕಲ್ಲೇ ನಾನು ಹುಕ್ ಇಡ್ತಿಲ್ಲ. ಹಾಗಾಗಿ ಕ್ಲೋಸಿಂಗ್ ಕಡೆ ನನ್ನ ಕಡೆ ಹಾಕ್ಕೊಂಡಿದ್ದೀನಿ, ಕ್ಲೋಸಿಂಗು. ಓಕೆನಾ? ಇಷ್ಟಾದಮೇಲೆ ಈಗ ನಾನು ಬ್ಲೌಸಲ್ಲಿ ಮೆಷರ್ಮೆಂಟ್ನ ಒಂದೊಂದಾಗಿ ತೊಗೊಳ್ತೀನಿ. ಸೊ ಬ್ಲೌಸ್ ಮೆಷರ್ಮೆಂಟು ಒಂದೊಂದೇ ತೊಗೊಂಡು ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಫಸ್ಟಿಗೆ ನಾನು ತೊಗೊಳ್ಳೋದು ಬ್ಲೌಸ್ ಲೆಂತ್ನ ಚೆಕ್ ಮಾಡ್ಕೊಳ್ತೀನಿ. ಈ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ವೇಸ್ಟ್ವರೆಗೂ ನೀಟಾಗಿ ಟೇಪ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಲೆಂತ್ ಅನ್ನೋದು ಸಿಕ್ಬಿಡುತ್ತೆ. ನೋಡಿ, ಬ್ಲೌಸ್ ಲೆಂತ್ ಬೇಕಾಗಿರೋದು ನನಗೆ 13.5. ಓಕೆನಾ? 13.5 ಬೇಕು ನನಗೆ. ನಾನಿಲ್ಲಿ 1 ಇಂಚನ್ನ ಸೇರಿಸ್ಕೊಳ್ತೀನಿ 14.5ಗೆ. ಹಾಫ್ ಇಂಚಿಲ್ಲ ಆಲ್ರೆಡಿ ಮಾರ್ಜಿನ್ ಫಸ್ಟೇ ನಾನು ನಿಮಗೆ ತೋರಿಸ್ತೀನಿ. ಹೊಸದಾಗಿ ವೀಡಿಯೋ ನೋಡ್ತಿರೋರಿಗೆ ಅರ್ಥ ಆಗದೆ ಹೋಗ್ಬೋದು. ಇಲ್ಲಿ ಸ್ಟಿಚಿಂಗಿಗೋಸ್ಕರ ಹಾಫ್ ಇಂಚ್ ಬೇಕಾಗುತ್ತೆ. ರೆಡಿ ನಮಗೆ ಎಷ್ಟು? 13.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಅಗೇನ್ ಇಲ್ಲಿ ಶೋಲ್ಡರ್ ಸ್ಟಿಚಿಂಗ್ಗೋಸ್ಕರ ಹಾಫ್ ಇಂಚು, ಟೋಟಲ್ ನಮಗೆ 14 ಇಂಚು. ನೋಡಿ, 13.5 ರೆಡಿನೂ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇದು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಈಗ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ನೋಡಿ, ಈ ರೀತಿ ಇದು ನಮಗೆ ರೆಡಿ ಬೇಕಾಗಿರೋದು. ಇದು ಸ್ಟಿಚಿಂಗ್ ಮಾರ್ಜಿನ್. ಸೊ ಇಷ್ಟು, ಇದು ವೇಸ್ಟ್ ಹತ್ರ ಸ್ಟಿಚಿಂಗ್ ಮಾರ್ಜಿನು, ಇದು ಶೋಲ್ಡರ್ ಹತ್ರ ಸ್ಟಿಚಿಂಗ್ ಮಾರ್ಜಿನು, ಸೆಂಟ್ರಲ್ ಮಿಡ್ಲಲ್ಲಿ ಬರೋದು ನಮಗೆ ರೆಡಿ ಅನ್ನೋದು ಬರುತ್ತೆ. ಇಷ್ಟಾದಮೇಲೆ ಈಗ ನಾನು ವೇಸ್ಟ್ನ ಚೆಕ್ ಮಾಡ್ಕೊಳ್ತೀನಿ. ವೇಸ್ಟ್ನ ಚೆಕ್ ಮಾಡ್ಕೊಳ್ಳೋದು, ನಿಮಗೇನಾದರೂ ಅಳತೆ ಬ್ಲೌಸ್ ಕೊಟ್ಟಿಲ್ಲ ನನಗೆ, ನಾನು ಯಾವ ರೀತಿ ಬಾಡಿ ಮೆಷರ್ಮೆಂಟೇ ತೊಗೊಂಡಿದ್ದೀನಿ, ಇಲ್ಲಾಂದರೆ ಒಂದು ಅಂದಾಜು ಮೇಲೆ ಸ್ಟಿಚ್ ಮಾಡ್ತೀನಿ ಅಂದ್ರೂ ನೀವು ಯಾವ ರೀತಿ ವೇಸ್ಟ್ನ ಆಧಾರದ ಮೇಲೆ ಸ್ಟಿಚಿಂಗ್ ಕಟಿಂಗ್ ಮಾಡಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ವೇಸ್ಟ್ನ ಚೆಕ್ ಮಾಡ್ಕೊಳ್ರಿ. ನಿಮಗೆ ಅಟ್ಲೀಸ್ಟ್ ವೇಸ್ಟ್ ಆದರೂ ಮೆಷರ್ಮೆಂಟ್ ಗೊತ್ತಿರಬೇಕು. ಸೊ ಚೆಸ್ಟ್ ಗೊತ್ತಾಗಿಲ್ಲ ಅಂದರೆ ವೇಸ್ಟ್ದಾದರೂ ಗೊತ್ತಿರಬೇಕು. ಇಲ್ಲ ನೀವು ಪರ್ಸನ್ನ ನೋಡಿರಬೇಕು. ಈಗ ನಿಮ್ಗೆ ಯಾರೋ ಒಂದು ಬ್ಲೌಸ್ ಕೊಡ್ತಾರೆ, ಅವ್ರನ್ನ ನೀವು ನೋಡಿರಬೇಕು. ನೋಡಿದರೆ ಗೊತ್ತಾಗ್ಬಿಡುತ್ತೆ, ಒಂದು ಐಡಿಯಾ ಬರುತ್ತೆ, ನೀವು ಯಾವ ಫಿಟ್ಟಿಂಗಲ್ಲಿ ಹೊಲಿದ್ರೆ ಅವ್ರಿಗೆ ಕರೆಕ್ಟಾಗಿ ಬರುತ್ತೆ ಅಂತ. ನೋಡಿ, ನನಗಿಲ್ಲಿ 6.25 ಬರ್ತಿದೆ, 26.25 ಬರ್ತಿದೆ, 26.75 ಬರ್ತಿದೆ. ಅದನ್ನು ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು. ನೋಡಿ, 6.6 ಇದೆ, ಅಂದರೆ 6.5ಗೆ 1 ಪಾಯಿಂಟ್ ಎಕ್ಸ್ಟ್ರಾ ಇದೆ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 ಇಂಚು ಡಾಟಿಗೋಸ್ಕರ ನಾನು ಇಲ್ಲಿ 3/4 ಇಂಚ್ ತೊಗೊಳ್ತೀನಿ, 1 ಇಂಚ್ ತೊಗೊಳ್ತಾ ಇಲ್ಲ ಡಾಟಿಗೆ. ಇದು ತುಂಬ ಸಣ್ಣ ಇರೋರಿಗೆ ಬ್ಲೌಸು, ಹಾಗಾಗಿ ನಾನು ಡಾಟ್ ಅನ್ನೋದು ಜಾಸ್ತಿ ಏನು ಹಿಡಿಯಲ್ಲ, 3/4 ಇಂಚ್ ತೊಗೊಳ್ತಾ ಇದ್ದೀನಿ. 1.5 ಇಂಚಿಲ್ಲ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನ ಇಟ್ಕೊಳ್ಳಿ. ನಾನಿಲ್ಲಿ 2 ಇಂಚ್ ಇಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಎಕ್ಸ್ಟ್ರಾ ಮಾರ್ಜಿನ್ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಫ್ಯೂಚರಲ್ಲಿ ಅವ್ರಿಗೆ ಬಿಚ್ಕೊಳ್ಳೋಕ್ಕೆ ಕ್ಲಾತ್ ಅನ್ನೋದು ಇರುತ್ತೆ ಅಂತ ಅಷ್ಟೇ. ನೋಡಿ, ಇದು 6.6 ಇದೆ.
6. ಈಗ ನಿಮಗೆ ಚೆಸ್ಟ್ ಗೊತ್ತಾಗಿಲ್ಲ, ನನಗೆ ವೇಸ್ಟ್ ಮಾತ್ರ ಗೊತ್ತು ಅಂದರೆ 6.6 ಇದೆಯಲ್ಲ, ಇದಕ್ಕೆ ನಾನು 6.6 ಇದಕ್ಕೆ ನೀವು 1.5 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ. ಇದು ನಿಮಗೆ ದೊಡ್ಡ ಸೈಜ್ ಬ್ಲೌಸ್ ಆಯಿತು ಅಂದ್ಕೊಳ್ಳಿ. ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು 1.25 2 ಇಂಚ್ವರೆಗೂ ಆ್ಯಡ್ ಮಾಡ್ಕೊಳ್ಳಿ ವೇಸ್ಟ್ಗೆ ಚೆಸ್ಟ್ನ. ಇಲ್ಲ ಚಿಕ್ಕ ಸೈಜ್ ಬ್ಲೌಸ್ ಅಂದರೆ ನೀವು 1.5 ಇಂಚಿಂದ 1.5 ಇಂಚ್ ಒಳಗಡೆ ನೀವು ಇದನ್ನು ಈ ವೇಸ್ಟ್ಗೆ ಸೇರಿಸ್ಕೊಳ್ಳಿ. 1.5 ಇಂಚ್ ಒಳಗಡೆ ನೀವು ಸೇರಿಸ್ಕೊಳ್ಳಿ, ನಿಮ್ಗೆ ಅವಾಗ ಕರೆಕ್ಟಾಗಿ ಬರುತ್ತೆ. ಈ 6.6 ಬಂದಿದೆ, ನಾನಿಲ್ಲಿ 7.6 ಇಲ್ಲ 7 ಪಾಯಿಂಟ್ ನೋಡಿ 7.6 ಅಲ್ಲ 8 ಅಂದರೆ 6.6 7.6 4 1.4 ಅಂದರೆ 1.5ಗಿಂತ 1 ಪಾಯಿಂಟ್ ನಾನು ಕಡಿಮೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೋಟಲ್ ನಾನು 8 ಇಂಚಸ್ನ ತಗೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಸಾಕು. 7.6ನ ನೋಡಿ 7.6ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ ಈ ರೀತಿ ತಗೊಳ್ಳಿ. ಇಲ್ಲ ಅಂದರೆ ನಿಮಗೆ ಬ್ಲೌಸ್ ಕೊಟ್ಟಿದ್ರೆ ಬ್ಲೌಸಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಸೊ ನಾನು ಇನ್ನು ಬ್ಲೌಸಲ್ಲಿ ಚೆಕ್ ಮಾಡಿಲ್ಲ, ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ ನನಗಿಲ್ಲಿ ಬ್ಲೌಸಲ್ಲಿ 8.25 ಬರ್ತಿದೆ, ಓಕೆನಾ. 8.25 ಬರ್ತಿದೆ. ಇಲ್ಲಿ 1/2 ಇಂಚು ಕಡಿಮೆ ಮಾಡ್ಕೊಳ್ತೀನಿ ನಾನು, ಯಾಕಂದರೆ ಇಲ್ಲಿ ಡೀಪ್ ನೆಕ್ ಆಗಿರುತ್ತೆ, ಇದು ಬ್ಲೌಸ್ ಸೈಜು ಕೂಡ ಚಿಕ್ಕದಾಗಿರುತ್ತೆ. ಹಾಗಾಗಿ ನಾನು ನೋಡಿ 8.25 1/2 ಇಂಚು ಕಡಿಮೆ ಮಾಡಿಕೊಂಡ್ರೆ ನನಗೆ 7.25 ಬರುತ್ತೆ. 7.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಆಗ ನಮ್ಗೆ 7.25 ಅಂದರೆ ಇಲ್ಲಿ 1 ಇಂಚು ಮೇಲೆ 2 ಗೆರೆ ಸೇರಿಸ್ಕೊಂಡಾಗಾಯಿತು. ಈ ವೇಸ್ಟಲ್ಲಿ 6.6 ಇದೆ, ಇಲ್ಲಿ ನಾವು 7.75 ತೊಗೊಂಡಿದ್ದೀನಿ. ಅಂದರೆ 1 ಇಂಚ್ ಮೇಲೆ 2 ಲೈನ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ, ಅಂದರೆ 1/4 ಇಂಚಷ್ಟು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಸಾಕು. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ 36 38 ಬ್ಲೌಸು ಅಂದರೆ ವೇಸ್ಟ್ಗೆ 1.5 ಇಂಚನ್ನ ಸೇರಿಸ್ಕೊಳ್ಳಿ, ನಿಮಗೆ ಚೆಸ್ಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ, ಓಕೆನಾ. 7.25ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನು. ಇಷ್ಟಾದಮೇಲೆ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನಿಮಗೆ ವೇಸ್ಟ್ ಗೊತ್ತಿದ್ರೆ ಸಾಕು, ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. 38ವರೆಗೂ ನೀವು 1.5 ಇಂಚ್ ಸೇರಿಸ್ಕೊಳ್ಳಿ. 32 ಒಳಗಡೆ ಇದ್ದರೆ ನೀವು 1 ಇಂಚ್ 1/4 ಇಂಚನ್ನ ಸೇರಿಸ್ಕೊಳ್ಳಿ. ನೀವು 40 ಮೇಲೆ ಬ್ಲೌಸ್ ಹೋಯಿತು ಅಂದರೆ ವೇಸ್ಟಿಗಿಂತ ಚೆಸ್ಟ್ನ 2 ಇಂಚಸ್ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಚೆಸ್ಟ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ 2 ಇಂಚಸ್ ಅಷ್ಟು. 2 ಇಂಚಸ್ ಸಾಕು. ಇದು ಒಂದು 32 ಸೈಜು ಬ್ಲೌಸ್ನ ಸ್ಟಿಚ್ ಮಾಡ್ತಿರೋದು, ಅವರಿಗೆ ನೆಕ್ ವಿಡ್ತ್ ಬಂದು 2 ಇಂಚಸ್ ಸಾಕು, ಯಾಕಂದರೆ ನಾನು ಇಲ್ಲಿ ಡೀಪ್ ನೆಕ್ ಕೊಡ್ತಾ ಇದ್ದೀನಿ ಹಾಗಾಗಿ, ಓಕೆನಾ. ಶೋಲ್ಡರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ರೆಡಿ ಬ್ಲೌಸಲ್ಲಿ. ನೋಡಿ ಇವ್ರಿಗೆ ಶೋಲ್ಡರ್ ಕೂಡ 2 ಇಂಚಸ್ಸೇ ಬರುತ್ತೆ. 2.1 ಬರ್ತಿದೆ. ಅಂದರೆ ನಾನಿಲ್ಲಿ 2.25 ಇಂಚಷ್ಟು 1 ಪಾಯಿಂಟ್ ಕಡಿಮೆ 3 ಇಂಚಷ್ಟು ನಾನು ಶೋಲ್ಡರ್ನ ತೊಗೊಳ್ತಾ ಇದ್ದೀನಿ, ಓಕೆನಾ. ಇಷ್ಟು ತೊಗೊಂಡಿದ್ದಾದಮೇಲೆ ಇಲ್ಲಿಂದ ನಾನು ನೋಡಿ ಇಲ್ಲಿಂದ ಮೇಲಿಂದ ಕೂಡ ನಾನು ಇಲ್ಲಿ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಆಮೇಲೆ ಚೆಕ್ ಮಾಡ್ಕೊಂಡು ನಾನು ಚೇಂಜಸ್ ಅನ್ನೋದು ಮಾಡ್ಕೊಳ್ತೀನಿ. ಫಸ್ಟು 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಉಳಿದಿದ್ದನ್ನು ಮತ್ತೆ ನಾನು ಚೇಂಜಸ್ ಮಾಡ್ಕೊಳ್ತೀನಿ. ಈಗ ಚೆಸ್ಟು ಮತ್ತು ಶೋಲ್ಡರು ಮತ್ತು ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಇದು 2 ಇಂಚು, ಇದು 2.25ಗಿಂತ 1 ಪಾಯಿಂಟ್, ಅಂದರೆ ಇಲ್ಲಿ ನೋಡಿ 5 ಇಂಚಿಗೆ 1 ಪಾಯಿಂಟ್ ಕಡಿಮೆ ಇದೆ. ಸೇಮ್ ಅದನ್ನೇ ಇಲ್ಲಿ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈಗ ನೋಡಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿಂದ 3 ಇಂಚಸ್ಗೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನೀಟಾಗಿ ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ಈ ರೀತಿ ಡ್ರಾ ಮಾಡಿಕೊಂಡು ಒಂದು ಸಲ ಆರ್ಮೋಲ್ನ ಚೆಕ್ ಮಾಡ್ಕೊಂಡು ನೋಡಿ, ನಮಗೆ ಆರ್ಮೋಲ್ ಅಟ್ಯಾಚ್ ಅನ್ನೋದು ಇಲ್ಲಿಗೆ ಬರುತ್ತಲ್ವ. ಸೊ ಈ ರೀತಿ ಮಾರ್ಕ್ನ ಮಾಡಿಕೊಂಡು ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಸಲ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. ಮತ್ತು ಅಳತೆ ಬ್ಲೌಸಲ್ಲೂ ಎಷ್ಟಿದೆ ಅಂತ ಕೂಡ ಚೆಕ್ ಮಾಡೋಣ. ನೋಡಿ ಇಲ್ಲಿಂದ ನೀಟಾಗಿ ನೋಡಿ ಈ ರೀತಿ ಮೂವ್ ಮಾಡ್ಕೊಳ್ತಾ ಬರಬೇಕು ಟೇಪ್ನ. ನೋಡಿ ನಮಗೆ ಹತ್ರ 8.25 ಬರ್ತಿದೆ, 1 ಪಾಯಿಂಟ್ ಕಡಿಮೆ 8.25 ಬರ್ತಿದೆ. ಸೊ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಂಡು ಇಲ್ಲಿಂದನೂ ನೀಟಾಗಿ ಟೇಪ್ನ ಮೂವ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ನೋಡಿ ನಮಗೆ ಬೇಕಾಗಿರೋದು 8 ಇಂಚು ಆರ್ಮೋಲು, ನಮಗೆ 16 ಆರ್ಮೋಲ್ ಬೇಕಾಗಿದೆ. ಈಗ ನೋಡಿ ಇದು ಹತ್ರ 8.25 ಬರ್ತಿದೆ. ಆಗೇನು ಮಾಡ್ತೀನಿ ಅಂದರೆ ನಾನು ಒಂದು 1/4 ಇಂಚಷ್ಟು ಮೇಲಕ್ಕೆ ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಿಡ್ಲಿಗೆ ಚೆಕ್ ಮಾಡಿಕೊಂಡು ನೋಡಿ 5.25 ಆಯಿತು. ಈಗ ನಾನು ಆರ್ಮೋಲ್ ಡೌನಿಂಗ್ ನಂದು 5.25 ಆಯಿತು. ಇಲ್ಲಿಂದ ಸ್ಕೇಲ್ನ ತೊಗೊಂಡು ನೀಟಾಗಿ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ನಿಮಗೆ ಆರ್ಮೋಲಲ್ಲಿ ವೇರಿಯೇಷನ್ ಬಂದಾಗ ನೀವು ಅಪ್ ಆ್ಯಂಡ್ ಡೌನ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ಲೈನ್ ಅನ್ನೋದು. ನೋಡಿ ಈ ರೀತಿ ನೀಟಾಗಿ ಟೇಪ್ನ 1/2 ಇಂಚ್ ನಾವೇನು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತೀವೋ ಅದನ್ನು ಬಿಟ್ಟು ಚೆಕ್ ಮಾಡಿಕೊಂಡ್ರೆ ನಮಗೆ ನೋಡಿ 8 ಇಂಚ್ ಬರ್ತಿದೆ, ಓಕೆನಾ. 8 ಇಂಚ್ ಇಲ್ಲಿ ಕರೆಕ್ಟಾಗಿ ನಮಗೆ ಸೆಟ್ ಆಗುತ್ತೆ.
ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಆರ್ಮೋಲಲ್ಲಿ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಬರಲ್ಲ, ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈಗ ನಾವು ತೊಗೋಬೇಕಾಗಿರೋದು ಡೀಪ್ ಎಷ್ಟು ಬೇಕು ನೋಡಿ, ಈ ಪಟ್ಟಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಬಿಡಿ. ಉಳಿದಿದ್ದೆಲ್ಲ ನಮಗೆ ಡೀಪ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ 3.5 ಇಂಚ್ ಪಟ್ಟಿ ಬೇಕು ಅಂದರೆ ನೋಡಿ, ಇಲ್ಲಿಂದ ನಾನು ಈ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಇಲ್ಲಿಂದ ಒಂದು 3.25ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಯಾಕಂದರೆ ನನಗಿಲ್ಲಿ ಪೈಪಿಂಗಿಗೂ 1/4 ಇಂಚ್ ಬೇಕಾಗುತ್ತೆ, ಹಾಗಾಗಿ ನಾನಿಲ್ಲಿ 3.25 ನಮಗೆ ರೆಡಿ ಅನ್ನೋದು ಬರುತ್ತೆ. ಈಗ ಡೀಪ್ನ ಚೆಕ್ ಮಾಡೋದಾದರೆ ನೋಡಿ 10.25 ಇಂಚ್ ನಮಗೆ ಡೀಪ್ ಅನ್ನೋದು ಬರುತ್ತೆ. ಇಲ್ಲಿ ನಾನು 2 ಇಂಚ್ ತೊಗೊಂಡಿದ್ದೀನಿ, ಇಲ್ಲಿ 2.5 ಇಂಚಿಗೆ ತೊಗೊಳ್ತೀನಿ. ನಿಮ್ಗೆ ಇನ್ನೂ ಬ್ರಾಡ್ ಬೇಕು ಅಂದರೆ ನೀವು 3 ಇಂಚಸ್ವರೆಗೂ ಹೋಗ್ಬೋದು, ತೊಂದರೆ ಏನಿಲ್ಲ. ಈ ರೀತಿ ನೀಟಾಗಿ ಇವಾಗ ನೋಡಿ, ನಾನು ಹೇಳೋದೇನೆಂದರೆ 40 ಸೈಜ್ ಬ್ಲೌಸು ನಾನು ಕಟ್ ಮಾಡಿದ್ದೆ ಟೈಟ್ ಆಯಿತು ಅಂತ ಹೇಳಿದ್ರೆ, ನೀವು ಇಲ್ಲಿ ಬ್ಯಾಕಲ್ಲಿ 10 ಇಂಚ್ ತೊಗೊಂಡಿರ್ತೀರ, 10 ಇಂಚು ಮಾರ್ಕ್ ಮಾಡ್ಕೊಂಡಿರ್ತೀರ. 10 ಇಂಚ್ ಮಾರ್ಕ್ ಮಾಡಿಕೊಂಡು ನೀವು ಕಟ್ ಮಾಡಿರ್ತೀರ ಬ್ಯಾಕಲ್ಲಿ. ಫ್ರಂಟಲ್ಲಿ ನೀವು 10 ಇಂಚೇ ತೊಗೋಬಾರ್ದು, ಅಲ್ಲಿ ಒಂದು 1/2 ಇಂಚ್ ಇಲ್ಲ 3/4 ಇಂಚಿಗೆ 40 ಸೈಜ್ ಬ್ಲೌಸ್ ಅಂದರೆ ನೀವು ಒಂದು 3/4 ಇಂಚನ್ನ ಹ್ಯಾಡ್ ಮಾಡ್ಕೋಬೇಕಾಗತ್ತೆ. ಹ್ಯಾಡ್ ಮಾಡ್ಕೊಂಡ್ರೆ ನಿಮಗೆ ಬ್ಲೌಸು ಟೈಟ್ ಆಗ್ದಂಗೆ ಇರುತ್ತೆ. ಇಲ್ಲಾಂದರೆ ನೀವು ದೊಡ್ಡ ಸೈಜ್ ಬ್ಲೌಸ್ ಆದರೆ ನೋಡಿ, ನಿಮ್ಗೆ ಇಲ್ಲಿ ಟೈಟ್ ಆಗ್ತಿದೆ ಅಂದರೆ ನೀವು ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಚೆಸ್ಟ್ನ ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು ಈ ರೀತಿ ಕ್ರಾಸ್ ಆಗಿ ಚೆಕ್ ಮಾಡ್ಕೊಳ್ಳಿ, ಚೆಸ್ಟ್ ಎಷ್ಟು ಬರುತ್ತೆ ಅಂತ. ಈ ಒಂದು ಆರ್ಮೋಲ್ ನಮ್ಗೆ ಏನಿದೆ ಇದು ಆರ್ಮೋಲ್ ಏನಿದೆಯೋ ಇಲ್ಲಿಂದ ನೀವು ನೋಡಿ, ಇಲ್ಲಿಂದ ಇಲ್ಲಿಗೆ ಈ ಡೀಪ್ವರೆಗೆ ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಮತ್ತು ನಿಮಗೆ ಇಲ್ಲಿ ಕುಪ್ಪೆ ಥರ ಬರ್ತಿದೆ ಅನ್ನೋ ಸಮಸ್ಯೆಗೂ ನಾವು ಈ ರೀತಿ ಕ್ರಾಸಾಗಿ ಇಟ್ಕೊಂಡಾಗ ಬೆಲ್ಟು ಟೇಪ್ನ ಗೊತ್ತಾಗ್ಬಿಡುತ್ತೆ ನಮಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಷ್ಟು ಬರ್ತಿದೆ ಇಲ್ಲಿ ಅಂತ. ಈ ರೀತಿ ಕ್ರಾಸಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನಿಮಗೆ ಚೆಸ್ಟ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಆವಾಗ ನಿಮಗೆ ಈ ದೊಡ್ಡ ಸೈಜ್ ಬ್ಲೌಸಲ್ಲಿ ಕ್ಲಾರಿಫಿಕೇಷನ್ ಅನ್ನೋದು ಸಿಕ್ಬಿಡುತ್ತೆ. ಸೊ ನಾನು ದೊಡ್ಡ ಸೈಜ್ ಬ್ಲೌಸ್ ಕಟ್ ಮಾಡ್ಬೇಕಾದ್ರೆ ನಿಮಗೆ ಡೀಟೇಲ್ ಆಗಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ಇದೇ ಪ್ರಾಬ್ಲಮ್ ಆಗಿರುತ್ತೆ ನಿಮಗೆ, ಹಾಗಾಗಿ ನಿಮಗೆ ಬ್ಲೌಸ್ ಅನ್ನೋದು ಟೈಟ್ ಆಗಿರುತ್ತೆ. ಓಕೆನಾ. ಈಗ ನೋಡಿ ಡಾಟ್ಗೆ ನೀಟಾಗಿ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಡಾಟ್ ಲೆಂತ್ ತಗೊಳ್ತಾ ಇದ್ದೀನಿ ನಾನಿಲ್ಲಿ 3.5 ಇಂಚು. ಸೊ ಡೀಪ್ಗಿಂತೂ ಕೆಳಗಡೆಗೇ ಇಲ್ಲಿ ನೀವು ಡಾಟ್ ಲೆಂತ್ ಏನು ಡಾಟ್ನ ಸ್ಟಿಚ್ ಮಾಡ್ತಿರೋ ಅದು ಡೀಪ್ಗಿಂತೂ ಕೆಳಗಡೆನೇ ಇದ್ರೇ ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ನಾನು 3/4 ಇಂಚ್ ಅಷ್ಟೇ ತೊಗೊಂಡಿರೋದು, ಹಾಗಾಗಿ ನಾನಿಲ್ಲಿ ಆ ಕಡೆ ಈ ಕಡೆ 1/2 ಇಂಚ್ಗಿಂತೂ ಕಡಿಮೆನೇ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಕ್ರಾಸಾಗಿ 1/2 ಇಂಚಷ್ಟು ಈ ರೀತಿ ಲೈನ್ನ ಹಾಕ್ಕೋಬೇಕು. ಇದು ಕಂಪಲ್ಸರಿ ಆಗಿರುತ್ತೆ, ಆವಾಗಲೇ ನಿಮ್ಮ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇಷ್ಟು ಬ್ಯಾಕ್ ಪಾರ್ಟ್ ಮಾರ್ಕಿಂಗು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ. ಇಷ್ಟಾದಮೇಲೆ ನಿಮಗೆ ಯಾವ ಶೇಪ್ ಬೇಕು, ರೌಂಡ್ ಶೇಪ್ ಬೇಕಾ, ಸ್ವೀಟ್ ಆರ್ಟ್ ನೆಕ್ ಶೇಪ್ ಬೇಕಾ, ಇಲ್ಲ ನಿಮಗೆ ಸ್ಕ್ವಯರ್ ಥರ ಬೇಕಾ, ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನೋಡಿ ನಾನು ಜಸ್ಟ್ ಈ ರೀತಿ ಡ್ರಾ ಮಾಡ್ತಾಯಿದ್ದೀನಿ. ಇಲ್ಲ ನೀವು ನಾರ್ಮಲಾಗಿ ಇಲ್ಲಿ ಮಾತ್ರ ರೌಂಡ್ ಶೇಪ್ ಕೊಡ್ತೀನಿ ಅಂದರೂ ಕೂಡ ಕೊಡ್ಬೋದು. ನೋಡಿ ಇದು ಕೂಡ ಚೆನ್ನಾಗಿರುತ್ತೆ, ಈ ರೀತಿಯಾಗಿ ಕೊಟ್ಟರು ಚೆನ್ನಾಗಿರುತ್ತೆ. ಈ ರೀತಿ ನಿಮಗೆ ಯಾವ ಶೇಪ್ ಬೇಕೋ ನೀವು ಆ ಶೇಪಲ್ಲಿ ಡ್ರಾ ಮಾಡ್ಕೋಬೋದು. ಇಷ್ಟು ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ನಾನು ಸ್ವಲ್ಪ ಲೂಸ್ ಜಾಸ್ತಿ ಬರ್ತಿದೆ ಅಂತ ಮೇಲೆ ತೊಗೊಂಡಿದ್ದಲ್ಲ, ಅಲ್ಲಿಗೇನೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿ. ಇಷ್ಟು ಬ್ಯಾಕ್ ಪಾರ್ಟು. ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಹೀಗೆ ಚೆಕ್ ಮಾಡಿಕೊಂಡ್ರು ನಿಮಗೆ ಚೆಸ್ಟ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಅದು ದೊಡ್ಡ ಸೈಜ್ ಬ್ಲೌಸ್ ಇದ್ದಾಗ. ಸೊ ಇಷ್ಟು. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದು ಯಾವ ರೀತಿ, ಪ್ರಿನ್ಸಸ್ ಕಟ್ ವಿತ್ ಬೆಲ್ಟು ನಾನು ಒಟ್ಟಿಗೆ ಕಟ್ ಮಾಡ್ತೀನಿ. ಇಲ್ಲಿ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಬ್ಯಾಕ್ ಪಾರ್ಟ್ ನಾನು ಏನು ಕಟ್ ಮಾಡ್ಕೊಂಡಿದ್ದೀನೋ ಸೇಮ್ ಅದನ್ನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಇಲ್ಲಿ ಪ್ಲೇಸ್ ಮಾಡೋಕ್ಕಿಂತ ಮುಂಚಿತವಾಗಿ ಉಪ್ಪಟ್ಟೆ ಐಪಟ್ಟಿಗೆ ಕಂಪಲ್ಸರಿ ನೀವು 1/2 ಇಂಚ್ ಮಾರ್ಜಿನ ಬಿಡಬೇಕಾಗತ್ತೆ. ಓಕೆನಾ. ಈ ರೀತಿ ಪ್ಲೇಸ್ನ ಮಾಡಿಕೊಂಡು ಉಪ್ಪಟ್ಟೆ ಐಪಟ್ಟಿಗೆ ಕಂಪಲ್ಸರಿ ಮಾರ್ಜಿನ ಬಿಡಬೇಕು. ನೋಡಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನು. ಬ್ಯಾಕ್ ಪಾರ್ಟ್ ಏನಿದೆಯೋ ಸೇಮ್ ಆ್ಯಸ್ ಇಟ್ ಈಸ್ ನಾನು ಫ್ರಂಟ್ಗೂ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ಇದು ಉಪ್ಪಟ್ಟೆ ಐಪಟ್ಟಿಗೆ ಕಂಪಲ್ಸರಿ ಬಿಡಬೇಕು, ಇಲ್ಲಾಂದರೆ ನಿಮಗೆ ಉಪ್ಪಟ್ಟೆ ಐಪಟ್ಟಿ ಮಿಡ್ಲಲ್ಲಿ ಗ್ಯಾಪ್ ಬರೋ ಚಾನ್ಸಸ್ ಇರುತ್ತೆ, ಬ್ಲೌಸು ಫಿಟ್ಟಿಂಗ್ ಚೆನ್ನಾಗಿ ಬರದೇನೋ ಹೋಗ್ಬೋದು. ಹಾಗಾಗಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸೈಡಿಗೆ ತಗೊಳ್ಳೋಣ. ಈಗ ಸೈಡಿಗೆ ತೊಗೊಂಡು ಉಳಿದಿದ್ರ ಮೇಲೆ ಮಾರ್ಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ನೋಡಿ ಇದಕ್ಕಿಂತ 1/4 ಇಂಚಷ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ 1 ಇಂಚ್ ಎಕ್ಸ್ಟೆಂಡ್ ಮಾಡಿಕೊಂಡ್ರು ಸಾಕು. ನಾನಿಲ್ಲಿ 1/4 ಇಂಚನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ 1 ಇಂಚಿಗೆ ಸಾಕು, 1 ಇಂಚಿಗೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ದೊಡ್ಡ ಸೈಜ್ ಬ್ಲೌಸ್ ಅಲ್ವಲ್ಲ, ಹಾಗಾಗಿ 1 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಆವಾಗ 1 ಇಂಚ್ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಎಷ್ಟಾಗುತ್ತೆ, ಆವಾಗ 14.5 ಬ್ಯಾಕಲ್ಲಿ ತೊಗೊಂಡಿದ್ದೀವಿ. ಇಲ್ಲಿ 1 ಇಂಚ್ ಸೇರಿಸಿದ್ರೆ 15.5 ಆಗುತ್ತೆ. 15.5ಗೆ ಒಂದು ಮಾರ್ಕ್ನ ಮಾಡ್ಕೊಂಡಂಗಾಯಿತು. ಈಗ ನೆಕ್ ಬಿಡ್ತು ಮತ್ತು ಶೋಲ್ಡರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೆಕ್ ಬಿಡ್ತು ಮತ್ತು ಶೋಲ್ಡರಲ್ಲಿ ಎರಡೂ ಸೇರಿ ನಾನು 5 ಇಂಚಿಗೆ 1 ಪಾಯಿಂಟ್ ಕಡಿಮೆ ಇತ್ತಲ್ಲ, ಈಗ ನೋಡಿ
ಇಲ್ಲಿ ನಾನು 5/4 ಇಂಚನ್ನ ತಗೊಳ್ತಾ ಇದ್ದೀನಿ. ನೆಕ್ ವಿಡ್ತ್ಗೆ ಮತ್ತು ಶೋಲ್ಡರ್ಗೆ. ಇದು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನಿಲ್ಲಿ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಟ್ಟೆ ಐಪಟ್ಟಿಗೆ ನಾವೇನು ಬಿಟ್ಟಿದ್ದೀವೋ ಅದು. ಇಷ್ಟಾದಮೇಲೆ ನೋಡಿ 5/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳಲ್ಲ. ಇಲ್ಲಿ ನೋಡಿ, ಸೇಮ್ ಇಲ್ಲೂ ಕೂಡ 5/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಒಂದು 1/4 ಇಂಚಷ್ಟು ನಾನಿಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ಗಿಂತೂ ಫ್ರಂಟಿಗೆ. ಈ ರೀತಿ 5/4 ತೊಗೊಂಡಿದ್ನಲ್ಲ, 5/4 ಸೇಮ್ ನಾನು ತೊಗೊಳ್ತೀನಿ ಫ್ರಂಟಲ್ಲಿ. 5/4ಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈಗ ನಾವು ಚೆಸ್ಟ್ನ ತೊಗೋಬೇಕು. ಚೆಸ್ಟ್ ಬಂದು 32 ಅಲ್ವಾ. 32ಗೆ ನಾನು ಇಲ್ಲಿ ನೋಡಿ 1/2 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 32 1/2ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಇದನ್ನು ಕಮೆಂಟಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಫ್ರಂಟಲ್ಲಿ ಯಾಕೆ ಎಕ್ಸ್ಟೆಂಡ್ ಮಾಡ್ಕೋಬೇಕು ಬ್ಯಾಕ್ಗಿಂತು ಅಂತ. ಸೊ ಆ ಕಮೆಂಟು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿ, ಫ್ರಂಟ್ಗೂ ಬ್ಯಾಕ್ಗೂ ನಮಗೆ ಡಿಫ್ರೆನ್ಸಿಯೇಷನ್ ಅನ್ನೋದು ತುಂಬನೇ ಬರುತ್ತೆ. ಫ್ರಂಟಲ್ಲಿ ನಮಗೆ ಡಾಟ್ ಬರುತ್ತೆ, ಇಲ್ಲ ಪ್ರಿನ್ಸಸ್ ಕಟ್ಟು ಬೇಕಾದರೆ ಪ್ರಿನ್ಸಸ್ ಕಟ್ಟು ಬರುತ್ತೆ. ಅದು ಅಟ್ಯಾಚಿಂಗ್ ಅನ್ನೋದು ನಮಗೆ ಲೂಸಿಂಗ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಫ್ರಂಟಲ್ಲಿ ಲೂಸಿಂಗ್ ಅನ್ನೋದು ಕಂಪಲ್ಸರಿ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಮ್ಗೆ ಏನಾಗುತ್ತೆ, ಬ್ಲೌಸ್ ಆರ್ಮೋಲಲ್ಲಿ ಟೈಟ್ ಆಗಿಬಿಡುತ್ತೆ, ಇಲ್ಲ ಚೆಸ್ಟ್ ಪಾರ್ಟ್ ಅನ್ನೋದು ಪ್ರೆಸ್ ಆದಂಗೆ ನೀಟಾಗಿ ಶೇಪ್ ಅನ್ನೋದು ಬರೋದಿಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು, ಇಲ್ಲಿ ಫ್ರಂಟಲ್ಲಿ ಲೂಸಿಂಗ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ಇದು ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ 32 ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನಿಲ್ಲಿ 1/2 ಇಂಚ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ನೀವು 3/4 ಇಂಚ್ 1 ಇಂಚ್ವರೆಗೂ ನೀವು ಇಲ್ಲಿ ಲೂಸಿಂಗ್ನ ಆ್ಯಡ್ ಮಾಡ್ಬೋದು. ಯಾಕೆ ಅಂದರೆ ಇಲ್ಲಿ ಪ್ರಿನ್ಸಸ್ ಕಟ್ಟು ಬಂದಾಗ, ಓಕೆನಾ, ಪ್ರಿನ್ಸಸ್ ಕಟ್ಟು ಇಲ್ಲ ಡಾಟ್, ನಿಮಗೆ ಡಾಟ್ಗೆ ಎಕ್ಸ್ಟ್ರಾ ಬೇಕು, ಕಪ್ ಶೇಪ್ ನೀಟಾಗಿ ಬರಬೇಕು ಅನ್ನೋದಾದರೆ ನೀವು ಇಲ್ಲಿ ಲೂಸಿಂಗ್ನ ಆ್ಯಡ್ ಮಾಡಿಕೊಂಡು ಅದನ್ನು ಡಾಟಾಗಿ ಕನ್ವರ್ಟ್ ಮಾಡಿಕೊಂಡ್ರು ನಿಮಗೆ ಕಪ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಈಗ ನೋಡಿ, ಇಲ್ಲಿಂದ 5/4 ಸೇಮ್ಗೆ ಒಂದು ಡಬಲ್ ಫೋಲ್ಡ್ನ ಮಾಡ್ಕೊಂಡು ನೀಟಾಗಿ ಈ ರೀತಿ ಮಾರ್ಕ್ನ ಮಾಡಿಕೊಂಡೆ. ಇಷ್ಟು ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿಂದ ನಾನೊಂದು 1/4 ಇಂಚಿಗಿಂತ ಸ್ವಲ್ಪ ಜಾಸ್ತಿ ಇಲ್ಲಿಗೆ ಒಂದು ಮಾರ್ಕ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಂಡಿದ್ದಾದಮೇಲೆ ಒಂದು ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಬ್ಯಾಕಿಗಿಂತೂ ಫ್ರಂಟಿಗೆ ಮಿನಿಮಮ್ ಅಂದರೂ ನಿಮಗೆ ಒಂದು 1/2 ಇಂಚಷ್ಟು ಡಿಫರೆನ್ಸ್ ಇಲ್ಲಿ ನೋಡಿ. ಇದು ಬ್ಯಾಕಿಗೆ ಬಂದಿದೆ, ಈ ಲೈನ್ ಅನ್ನೋದು ಬ್ಯಾಕು, ಇದು ಫ್ರಂಟು. ಈ ರೀತಿ ನೀವು ಮಾರ್ಕ್ ಮಾಡೋದ್ರಿಂದ ನಿಮಗೆ ಆರ್ಮೋಲಲ್ಲಿ ರಿಂಕಲ್ ಬರೆದಿರೋ ಪರ್ಫೆಕ್ಟಾಗಿ ನಿಮಗೆ ಮ್ಯಾಚ್ ಆಗುತ್ತೆ. ಈಗ ಡೀಪ್ಗೆ ಬರೋದಾದರೆ ಒಂದು ಸಲ ಅಳತೆ ಬ್ಲೌಸ್ ಎತ್ಕೊಂಡು ಚೆಕ್ ಮಾಡ್ಕೊಳ್ಳೋಣ, ಫ್ರಂಟಲ್ಲಿ ಡೀಪ್ ಎಷ್ಟಿದೆ ಅಂತ. ನೋಡಿ, ಈ ರೀತಿ ಫ್ರಂಟ್ ಪಾರ್ಟ್ನ ಶೋಲ್ಡರ್ ಅಟ್ಯಾಚ್ ಏನು ಮಾಡಿದ್ದೀವೋ ಅಲ್ಲಿಂದ ನೀಟಾಗಿ ರೀತಿ ಟೇಪ್ನ ಪ್ಲೇಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಮಗೆ ರೆಡಿ ಅನ್ನೋದು 6 1/2 ಆದರೆ ಸಾಕು. ಅಂದರೆ ನಮಗೆ ಇಲ್ಲಿ 7 ತೊಗೊಳ್ಳೋಣ. ನಮಗೆ ರೆಡಿ ಆವಾಗ 6 1/2 ಆಗುತ್ತೆ. ಈ ರೀತಿ 7 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಬಿಡ್ತಲ್ಲಿ ನೋಡಿ, ಇವರಿಗೆ ಶೋಲ್ಡರ್ ಬೇಕಾಗಿರೋದು 3 ಇಂಚಸ್ಗೆ ಒಂದು ಲೈನ್ ಕಡಿಮೆ ಶೋಲ್ಡರ್ಗೆ ಮಾರ್ಕ್ ಮಾಡಿರೋದು ನಾನು ಬ್ಯಾಕಲ್ಲಿ. ಸೊ ಫ್ರಂಟಲ್ಲೂ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡೋಣ. ಉಳಿದಿದ್ದನ್ನೆಲ್ಲ ನಾನು ನೆಕ್ ಬಿಡ್ತಿಗೆ ತಗೊಳ್ತಾ ಇದ್ದೀನಿ. ಅಂದರೆ 2/4 ನೆಕ್ ಬಿಡ್ತಿಗೆ ಬರುತ್ತೆ. ಇಲ್ಲಿ ನಾನು 2.5 ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಂದ 1/4 ಇಂಚು ಜಾಸ್ತಿ ತೊಗೊಳ್ತಾ ಇದ್ದೀನಿ ಬಾಟಮಲ್ಲಿ. ಸೊ ಈ ರೀತಿ ತಗೊಳ್ಳೋದ್ರಿಂದ ನಿಮಗೆ ಫ್ರಂಟಲ್ಲಿ ನೆಕ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ಸೊ ನಿಮ್ಮ ಚಾಯ್ಸು, ನಿಮ್ಗೆ ಯಾವುದಾದ್ರು ಬೇರೆ ನೆಕ್ ಶೇಪ್ ಬೇಕು ಅಂದರೂ ಕೂಡ ನೀವು ಡ್ರಾ ಮಾಡ್ಕೋಬೋದು. ನಾನು ಇಲ್ಲಿ ಜಸ್ಟ್ ರೌಂಡಿಂಗ್ ಶೇಪ್ನ ಕೊಡ್ತಿದ್ದೀನಿ. ಈಗ ಅಫೆಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ನಮ್ಗೆ 1/2 ಇಂಚ್ ಬೇಕು. ಅದನ್ನು ಫಸ್ಟೇ ಮಾರ್ಕ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ ಈ ರೀತಿ. ಈಗ ಇಲ್ಲಿಂದ ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡೋಣ. ಅಫೆಕ್ಸ್ ಪಾಯಿಂಟ್ ಬಂದಿರೋದು ನೋಡಿ ಎಷ್ಟಿದೆ ಅಂತ ಒಂದ್ಸಲ ಬ್ಲೌಸಲ್ಲಿ ಚೆಕ್ ಮಾಡ್ತೀನಿ ನಾನು. ಅಫೆಕ್ಸ್ ಪಾಯಿಂಟ್ನ ಚೆಕ್ ಮಾಡೋದು ಹೇಗೆ ನೋಡಿ, ನಾನು ಈಗಾಗಲೇ ಸುಮಾರಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಶೋಲ್ಡರ್ ಅಟ್ಯಾಚಿಂದ ಹಿಡಿದು ನಾವು ನೋಡಿ, ಇಲ್ಲಿ ಡಾಟ್ ಎಂಡ್ ಎಲ್ಲಾಗಿದೆ, ಈ ಒಂದು ಮಿಡಲ್ ಡಾಟ್ ಇದೆಯಲ್ಲ ಮೇನ್ ಡಾಟು, ಈ ಡಾಟ್ ಎಂಡ್ ಎಲ್ಲಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದು ಚೆಕ್ ಮಾಡಿದ್ರೆ ನಮಗೆ ನೋಡಿ 9 ಇಂಚಸ್ ಬರುತ್ತೆ ಅಫೆಕ್ಸ್ ಪಾಯಿಂಟ್. ಸೊ 9 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ನಾನು ಇಲ್ಲಿಂದ 9 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಅಫೆಕ್ಸ್ ಪಾಯಿಂಟ್. ಓಕೆನಾ. ಇಷ್ಟು ಅಫೆಕ್ಸ್ ಪಾಯಿಂಟ್ ಆದಮೇಲೆ ಇಲ್ಲಿಂದ ಅಂಡರ್ ಬಸ್ಟ್ ಪಾಯಿಂಟ್ ತೊಗೋಬೇಕು. ಅಂಡರ್ ಬಸ್ಟ್ ಪಾಯಿಂಟ್ನ ತೊಗೋಬೇಕಂದ್ರೆ ನಮ್ಮ ಕ್ಯಾಲ್ಕುಲೇಷನ್ ಏನು ಬೇಕಾಗಿಲ್ಲ, ಯಾಕಂದರೆ ನಮಗೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರಲ್ಲ, ಇಲ್ಲಿಂದನೇ ಡೈರೆಕ್ಟಾಗಿ ತೊಗೊಳ್ಳೋಣ. ನೋಡಿ, ಇಲ್ಲಿಂದ ತೊಗೊಂಡ್ರೆ ನಮಗೆ ಎಷ್ಟು ಬರ್ತಿದೆ, ಅಂಡರ್ ಬಸ್ಟ್ ಪಾಯಿಂಟ್ ಬಂದು 12 ಇಂಚಸ್ ಬರುತ್ತೆ. ಓಕೆನಾ. 12 ಇಂಚಸ್ ಅಂದರೆ ನನಗೆ ಇಲ್ಲೊಂದು 1/2 ಇಂಚು, ಇಲ್ಲೊಂದು 1/4 ಇಂಚು ಸೇರಿಸಿ 3/4 ಇಂಚು ಇಲ್ಲ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತೆ. 13 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲ 1 ಪಾಯಿಂಟ್ ಇನ್ನೂ ಕಡಿಮೆ ಆದರೂ ಪರವಾಗಿಲ್ಲ, ಯಾಕಂದರೆ ನಮಗೆ ಇಲ್ಲಿ ಶೇಪ್ ಬೆಲ್ಟಿಗೋಸ್ಕರ 1/2 ಇಂಚ್ ಅವಶ್ಯಕತೆ ಇರಲ್ಲ, ಒಂದು 1/4 ಇಂಚ್ ಆದರೂ ಸಾಕು ನಮಗೆ. ನೋಡಿ, ಹತ್ರ 12 3/4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇದು ಅಂಡರ್ ಬಸ್ಟ್ ಲೈನ್. ನಿಮಗೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರಲ್ಲ, ಸೊ ಮೆಜರ್ಮೆಂಟ್ ಬ್ಲೌಸಲ್ಲಿ ನೀವು ಈ ರೀತಿಯೇ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಇದು 32 ಚೆಸ್ಟ್ ಮೆಜರ್ಮೆಂಟು, ಅಪ್ಪರ್ ಚೆಸ್ಟ್ ಬಂದು 32, ಫುಲ್ ಬಸ್ಟ್ ಬಂದು 33. ಈಗ 33ನ ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ನೋಡಿ, ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ.
ಈಸಿಯಾಗಿ ನೀವು ನೀಟಾಗಿ ತಿಳ್ಕೊಬಿಡ್ಬೋದು. ನೋಡಿ 33ಗೆ ಹಿಂಗೆ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ನೋಡಿ 16 ಬರುತ್ತೆ. ಅದನ್ನ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಮಗೆ 8 ಕಾಲು ಬರ್ತಾಯಿದೆ. 8 ಕಾಲಿಗೆ ನಾನಿಲ್ಲಿ ಸೇಮ್ ಇಲ್ಲೂ ಕೂಡ ಒಂದು 1/2 ಇಂಚು ಆ್ಯಡ್ ಮಾಡ್ಕೊಳ್ತೀನಿ. 1/2 ಇಂಚು ಆ್ಯಡ್ ಮಾಡಿಕೊಂಡ್ರೆ ನನಗೆ ಇಲ್ಲಿ 8 ಮುಕ್ಕಾಲು ಬರುತ್ತೆ. ಇಲ್ಲಿಂದ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ ಈ ರೀತಿ. ಇಷ್ಟಾದಮೇಲೆ ನೋಡಿ ಇದು ಉಳಿದಿದ್ದೆಲ್ಲ ನಾನು ಶೇಪ್ ಬೆಲ್ಟಿಗೆ ಕೊಡ್ತೀನಿ. ಶೇಪ್ ಬೆಲ್ಟಿಗೆ ಕೊಡೋಕೆ ಮೊದಲು ಇಲ್ಲಿಂದ ನೋಡಿ ನಿಮಗೆ ಉಪ್ಪಟ್ಟಿ ಐಪಟ್ಟಿ ಎಷ್ಟು ಲೆಂತ್ ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಆಲ್ರೆಡಿ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರಲ್ಲ, ಸೊ ನಾವು ಆ ಮೆಜರ್ಮೆಂಟ್ ಬ್ಲೌಸಲ್ಲೇ ಚೆಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ನೋಡಿ ಇಲ್ಲಿಂದ ಚೆಕ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಇಲ್ಲಿಗಿಂತೂ ನಿಮಗೆ 1 ಇಂಚಷ್ಟು ಜಾಸ್ತಿನೇ ಬೇಕಾಗುತ್ತೆ. ಯಾಕಂದರೆ ಸ್ಟಿಚಿಂಗ್ ಮಾರ್ಜಿನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ 1 ಇಂಚ್ ಬೇಕಾಗುತ್ತೆ. ಅಂದರೆ ಇಲ್ಲೊಂದು 1/4 ಇಂಚ್ ಬೇಕು, ಇಲ್ಲೊಂದು 1/4 ಇಂಚ್ ಬೇಕು. ಅಂದರೆ ನಮಗೆ ಒಂದು 1/2 ಇಂಚಷ್ಟು ಸಾಕು. ನೋಡಿ ಇಲ್ಲಿಂದ ನೀಟಾಗಿ ಇನ್ನೂ ಸ್ವಲ್ಪ ಮೇಲಕ್ಕೆ ತೊಗೊಳ್ತೀನಿ ಈ ರೀತಿ. ಇಲ್ಲಿ ಆದರೆ ನಮಗೆ ಸಾಕಾಗುತ್ತೆ. ಸೊ ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಕೊಟ್ಟಾಗ ಇಲ್ಲೂ ಕೂಡ ನೀವು ಒಂದು ಡಾಟ್ನ ಇಟ್ಕೊಳ್ಳಿ. ಆವಾಗ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ನೀವು ಕಪ್ಸ್ ಏನಾದರೂ ಅಟ್ಯಾಚ್ ಮಾಡ್ತಾ ಇದ್ದರೆ ಈ ಡಾಟ್ ಅವಶ್ಯಕತೆ ಇಲ್ಲ, ಇದನ್ನು ಸ್ಕಿಪ್ ಮಾಡಿ. ನಾನು ಇಲ್ಲಿ ಕಪ್ಸ್ನ ಅಟ್ಯಾಚ್ ಮಾಡ್ತಿಲ್ಲ, ಹಾಗಾಗಿ ಇಲ್ಲೂ ಒಂದು ಡಾಟ್ನ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನಾನು ಇಲ್ಲಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಈ ಡಾಟ್ ಲೆಂತ್ ಬಂದು ನಾನು 2 ಇಂಚಸ್ಸಷ್ಟು ಇಟ್ಕೊಳ್ತಾ ಇದ್ದೀನಿ. ಈ ಕಡೆಗೆ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಡಾಟ್ನ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಕಪ್ ಶೇಪ್ ಅನ್ನೋದು ನೀಟಾಗೆ ಬರುತ್ತೆ. ಓಕೆನಾ. ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ನೋಡಿ 2 ಇಂಚಷ್ಟೇ ನಾನು ತಗೊಳ್ತಾ ಇದ್ದೀನಿ ಈ ಒಂದು ಡಾಟ್ ಬಿಡ್ತನ್ನ. ಸೊ ಈ ಕಪ್ ಶೇಪ್ ನಮಗೆ ನಾರ್ಮಲ್ ಬ್ಲೌಸು, ಜಾಸ್ತಿ ಕಪ್ ಶೇಪ್ ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನನಗೆ ಇಲ್ಲಿ 2 ಇಂಚಸ್ ಅಷ್ಟು ಸಾಕು. ಸೊ ಇನ್ನೂ ಜಾಸ್ತಿ ತೊಗೊಂಡ್ರೆ ನನಗೆ ಇಲ್ಲಿ ಕ್ಲಾತ್ ಅನ್ನೋದು ಲೂಸಿಂಗ್ ಬಂದ್ಬಿಡುತ್ತೆ. ನಾವು ಎಷ್ಟಾದರೂ ಅಷ್ಟು ತೊಗೊಂಬಿಟ್ರೆ ನಮ್ಗೆ ಏನಾಗುತ್ತೆ ಅಂದರೆ ಕ್ಲಾತ್ ಅನ್ನೋದು ಇಲ್ಲಿ ಲೂಸಿಂಗ್ ಬಂದ್ಬಿಡುತ್ತೆ. ಬ್ಲೌಸ್ ಆವಾಗೂ ಕೂಡ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರದೇ ಹೋಗ್ಬೋದು. ಹಾಗಾಗಿ ನಾವು ಕಪ್ ಶೇಪ್ ಅನ್ನೋದು ನೋಡಿಕೊಂಡು ನಾವು ತೊಗೋಬೇಕಾಗುತ್ತೆ ಈ ಒಂದು ಡಾಟ್ ಬಿಡ್ತನ್ನ. ಓಕೆನಾ. ಇಷ್ಟಾದಮೇಲೆ ಈಗ ನೋಡಿ ಒಂದು ಸಲ ವೇಸ್ಟ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 3 ಇಂಚಸ್ ಬರುತ್ತೆ. 3 ಇಂಚಸ್ ಕಂಟಿನ್ಯೂ ಮಾಡೋಣ. 6.6 ಬೇಕು ನನಗೆ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನು. ಇಲ್ಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಫ್ರಂಟ್ ಪಾರ್ಟು. ಇಲ್ಲಿಂದ ನೋಡಿ ಈ ರೀತಿ ಕ್ರಾಸಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನಾನಿಲ್ಲಿ ಸೈಡ್ ಡಾಟ್ ಅನ್ನೋದು ಹಿಡಿತಾ ಇಲ್ಲ, ನಾನಿಲ್ಲಿ ಪ್ರಿನ್ಸಸ್ ಕಟ್ ಕೊಟ್ಟು ಇಲ್ಲಿ ಡಾಟ್ ಮಾತ್ರ ಹಿಡಿತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಡಾಟ್ನ ಹಿಡಿತಾ ಇಲ್ಲ. ಹಾಗಾಗಿ ನಾನು ಇಲ್ಲಿ ನೋಡಿ ಈ ಒಂದು ಲೈನು ಇಷ್ಟೊಂದು ಕ್ರಾಸು ಬಂದಿದೆ. ಸೊ ಇದು ಕನ್ಫ್ಯೂಸ್ ಆಗಬೇಡಿ. ನಾನು ಪ್ರಿನ್ಸಸ್ ಕಟ್ಟು ಇಲ್ಲಿ ಹೊಲಿತಾ ಇರೋದ್ರಿಂದ ನನಗೆ ಈ ಲೈನ್ ಅನ್ನೋದು ಇಷ್ಟು ಕ್ರಾಸು ಬಂದಿದೆ. ಈಗ ನೋಡಿ ಇಲ್ಲಿಂದ ನೀಟಾಗಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ 1 ಇಂಚಿಗೆ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಡ್ರಾ ಮಾಡಿಕೊಂಡು ನೀಟಾಗಿ ಈ ರೀತಿ ಇಲ್ಲಿಗೆ ನೋಡಿ ಕಾರ್ನರ್ ಏನಿದೆಯೋ ಕಾರ್ನರ್ಗೆ ನೀಟಾಗಿ ಈ ರೀತಿ ಶೇಪ್ನ ಕೊಡ್ತೀನಿ ನಾನು. ಇಲ್ಲಿಂದ ನೋಡಿ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಸೊ ಈಗ ನೋಡಿ ಇಲ್ಲಿ ನಮಗೆ ಕನ್ಫ್ಯೂಸ್ ಆಗೋದೇನೆಂದರೆ ನಾವು ಡಾಟ್ ಹಿಡಿತೀವಲ್ಲ, ಡಾಟ್ ಹಿಡಿದಾಗ ನಮಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅವಶ್ಯಕತೆ ಇರಲ್ಲ. ಈಗ ನಾವು ಇದನ್ನು ಕಟ್ ಮಾಡಿಬಿಡ್ತೀವಿ ಅಂದರೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ನೋಡಿ ಇಲ್ಲಿಂದ ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1/2 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. 1/2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನನಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ. ಓಕೆನಾ. ಕ್ಲಿಯರ್ ಆಯಿತಾ. ಈಗ ನೋಡಿ ಇಲ್ಲಿಂದ ನೀಟಾಗಿ ಶೇಪ್ ಅನ್ನೋದು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೀಟಾಗಿ ಶೇಪ್ ಅನ್ನೋದು ಕೊಡಬೇಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ನೋಡಿ ಇಲ್ಲಿ ಡಾಟ್ನ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಇದು ಎಷ್ಟು ನಮಗೆ ಆರ್ಮೋಲ್ ಲೂಸಿಂಗ್ ಬೇಕು ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ನೋಡಿ ಈ ರೀತಿ ನೀಟಾಗಿ 1/2 ಇಂಚ್ ಮಾರ್ಜಿನ್ ಇರೋ ಥರ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಬೇಕಾಗಿರೋದು 8 ಇಂಚಸ್ಸು. ನಮಗೆ ನೋಡಿ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಬಂದಿದೆ, 3/4 ಇಂಚಷ್ಟೇ ಡಿಫ್ರೆನ್ಸ್ ಬಂದಿದೆ. ಹಾಗಾಗಿ ನಾನಿಲ್ಲಿ ಇನ್ನೂ 1/4 ಇಂಚನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡ್ತಿದ್ದೀವಲ್ಲ ನಾವು, ಅದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಈ ರೀತಿ ನಾನು ಸ್ಟ್ರೈಟಾಗಿ ಲೈನ್ನ ಹಾಕ್ಕೊಳ್ತೀನಿ. ನೋಡ್ಕೊಳ್ಬೋದು ನೀವು ಈ ರೀತಿ ಸ್ಟ್ರೈಟಾಗಿ ಲೈನ್ನ ಹಾಕ್ಕೊಂಡು ನೀಟಾಗಿ ನೋಡಿ ಇದನ್ನು ಒಂದು 1/2 ಇಂಚಷ್ಟು ಡೌನಿಂಗ್ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ಈ ರೀತಿ ಡೌನಿಂಗ್ನ ತೊಗೊಂಡು ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ.
ಈ ರೀತಿ ಕಟ್ ಮಾಡ್ಕೊಂಡು ನೋಡಿ ಒಂದ್ಸಲ ಫಿನಿಶಿಂಗ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈಗ ನೋಡಿ ನಮಗೆ ಇಲ್ಲಿ 3/4 ಇಂಚಸ್ ಡಿಫ್ರೆನ್ಸ್ ಬರ್ತಿದೆಯಲ್ಲ, ಸೊ ಅದನ್ನು ನೀಟಾಗಿ ಈ ರೀತಿ ಶೇಪ್ನ ಕೊಡ್ತೀನಿ. ಸಾಕು, ಇಲ್ಲಿ 3/4 ಇಂಚಷ್ಟು ನಂಗೆ ಡಿಫ್ರೆನ್ಸ್ ಬಂದರೆ, ಯಾಕಂದರೆ ಇದು ಕಪ್ ಶೇಪು ನಮಗೆ ಜಾಸ್ತಿ ದೊಡ್ಡ ಸೈಜ್ ಏನಲ್ಲ, ಹಾಗಾಗಿ ನಮ್ಗೆ ಇಷ್ಟು ಸಾಕಾಗುತ್ತೆ. ಕಪ್ ಶೇಪ್ ದೊಡ್ಡದಾಗಿದ್ದರೆ ನೀವು ಇದೇ ಮೆಥಡಲ್ಲ ಇನ್ನೊಂದು ಮೆಥಡಲ್ಲಿ ನೀವು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನಮಗೆ ಈ ಡಾಟ್ ಅನ್ನೋದು ಇನ್ನೂ ಈ ಕಡೆಗೆ ಎಕ್ಸ್ಟೆಂಡ್ ಆಗುತ್ತೆ, ಈ ಜಸ್ಟ್ ಪಾರ್ಟ್ ಅಷ್ಟೇ ಈ ಕಡೆಗೆ ಎಕ್ಸ್ಟೆಂಡ್ ಆಗುತ್ತೆ. ಆಗ ನಿಮಗೆ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇಷ್ಟು ಪ್ರಿನ್ಸಸ್ ಕಟ್ಟು ವಿತ್ ಬೆಲ್ಟ್ ನೋಡಿ. ಇದು ವಿತ್ ಬೆಲ್ಟ್ ಇಲ್ಲಿಂದ ನೀಟಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇನಿದೆಯೋ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ. ನಮ್ಗೆ ಇಷ್ಟು ಲೆಂತ್ ಬೇಕಾಗಿರಲ್ಲ, ನಮಗೆ ಬೇಕಾಗಿರೋದು 6.6 ಅಂದರೆ 7.6, 8.6, ಒಂದು 9.6, 9.75 ಆದರೆ ಸಾಕು ನಮಗೆ. ಓಕೆನಾ, ಇಷ್ಟು ಬಂದರೆ ನಮಗೆ ಸಾಕಾಗುತ್ತೆ. ಸೊ ಇದನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡ್ತೀನಿ. ಇಷ್ಟು ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈ ರೀತಿ ಇಲ್ಲಿ ಡಾಟ್ ಹಿಡಿದ ಮೇಲೆ ನಮಗೆ ಇದು ಮೈನಸ್ ಆಗುತ್ತೆ. ಇಷ್ಟು ಫ್ರಂಟ್ ಪಾರ್ಟು. ಈಗ ಮಾರ್ಕಿಂಗ್ ಪ್ರಕಾರ ನಾನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ. ನೆಕ್ ನಾನು ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೊಳ್ತೀನಿ, ಇವಾಗ ಕಟ್ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಚೆಕ್ ಮಾಡ್ಕೋಬೇಕು, ನಮಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ. ಪ್ರಿನ್ಸಸ್ ಕಟ್ ನಾವು ಯೂಶಲಿ ಹೆಂಗೆ ಚೆಕ್ ಮಾಡ್ಕೊಳ್ತೀವೋ ಆ ರೀತಿ ಚೆಕ್ ಮಾಡ್ಕೋಬೇಕಾಗತ್ತೆ ನೋಡಿ. 9 ಇಂಚಸ್ ಬರ್ತಿದೆ, ಇಲ್ಲಿ ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಒಂದು ಸಲ ಇಲ್ಲ ಅಂದರೆ 2 ಸಲ ಚೆಕ್ ಮಾಡ್ಕೊಳ್ಳಿ. 9 ಇಂಚಸ್ ಬರ್ತಿದೆ, ಇಲ್ಲೆಷ್ಟು ಬರ್ತಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿ 9 ಇಂಚಸ್ಗಿಂತ ಕಡಿಮೆ ಬರ್ತಿದೆ, ಕಾಣಿಸ್ತಿರ್ಬೋದು ನಿಮಗೆ. ಆವಾಗ ಏನು ಮಾಡಬೇಕು, 9 ಇಂಚಸ್ ಬರೋ ಥರ ನಾವು ಎಕ್ಸ್ಟೆಂಡ್ನ ಮಾಡ್ಕೋಬೇಕಾಗುತ್ತೆ ಲೈನ್ನ ನೋಡಿ. ಈ ರೀತಿ ನಮಗೆ ಯಾವಾಗ ಇಲ್ಲಿ ಬರುತ್ತೆ, ಓಕೆನಾ. ಇಲ್ಲಿ ಬಂದು ಇಲ್ಲಿ ನಾವು ಶೇಪ್ನ ಕೊಡಬೇಕು. ಇದನ್ನು ಕಟ್ ಮಾಡಿಬಿಡ್ತೀನಿ ನಾನು. ಇವಾಗ ಇಲ್ಲಿಂದ ಶೇಪ್ನ ಕೊಡಬೇಕಾಗತ್ತೆ ನೋಡಿ. ಈ ರೀತಿ ಶೇಪ್ನ ಕೊಟ್ಟಾಗ ನಮಗೆ ಆರ್ಮೋಲ್ ಅನ್ನೋದು ನೀಟಾಗಿ ಮ್ಯಾಚ್ ಆಗುತ್ತೆ. ಅದನ್ನು ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ನಮಗೆ ಇಲ್ಲಿವರೆಗೂ ಬರಬೇಕು. ಓಕೆನಾ, ಕ್ಲಿಯರ್ ಆಯಿತಾ? ಈಗ ನೋಡಿ ಇದನ್ನು ಇದೆಯಲ್ಲ, ಇದನ್ನು ನೀಟಾಗಿ ರೀತಿ ಕಟ್ ಮಾಡಿ ನೋಡಿ. ಈ ರೀತಿ ಕಟ್ ಮಾಡಿಕೊಂಡು ಈಗ ನಾವು ಇಲ್ಲಿ ಬೆಲ್ಟ್ನ ಕಟ್ ಮಾಡ್ಕೋಬೇಕು. ಬೆಲ್ಟ್ನ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಲೆಂತಲ್ಲೂ ಏನೂ ಪ್ರಾಬ್ಲಮ್ ಬರೋಲ್ಲ, ನಮಗೆ ನೀಟಾಗಿ ಬೆಲ್ಟ್ ಅನ್ನೋದು ಮ್ಯಾಚ್ ಆಗುತ್ತೆ ನೋಡಿ. ಈಗ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದಾಯಿತು. ಈ ಶೇಪ್ ಬೆಲ್ಟಲ್ಲಿ ನೋಡಿ ಈ ರೀತಿ ನೀಟಾಗಿ ನಮಗೆ ಈ ರೀತಿ ಬರುತ್ತೆ. ಅಟ್ಯಾಚ್ ಮಾಡಿದಾದ್ಮೇಲೆ ನಮಗೆ ನೀಟಾಗಿ ಈ ರೀತಿ ಬರುತ್ತೆ. ಸೊ ಇದನ್ನು ನಾವು ನೀಟಾಗಿ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡಿದಾದ್ಮೇಲೆ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು. ಇದು ಅಫೆಕ್ಸ್ ಪಾಯಿಂಟ್ನ ನೀಟಾಗಿ ಈ ಥರ ಮ್ಯಾಚ್ನ ಇಟ್ಕೊಳ್ತೀನಿ ನಾನು. ಅಫೆಕ್ಸ್ ಟು ಅಫೆಕ್ಸ್ ನೀಟಾಗಿ ನಮಗೆ ಸೆಟ್ ಆಗಬೇಕು, ಆವಾಗಲೇ ಕಪ್ ಶೇಪ್ ಅನ್ನೋದು ನಮಗೆ ನೀಟಾಗಿ ಬರುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಸಾಕಾಗುತ್ತಾ ಅಂತ ನೋಡಿ. ಕರೆಕ್ಟಾಗಿ ನನಗೆ ಮ್ಯಾಚ್ ಆಗುತ್ತೆ ಶೇಪ್ ಬೆಲ್ಟ್ ಸಹ. ಇಷ್ಟು ಫ್ರಂಟ್ ಪಾರ್ಟೇ ನಿಮಗೆ ಸ್ವಲ್ಪ ತಲೆ ತಿನ್ನುತ್ತೆ. ಸೊ ಅರ್ಥ ಮಾಡ್ಕೊಂಬಿಟ್ರೆ ಒಂದು ಸಲ ಈಸಿ ಅನಿಸುತ್ತೆ. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಇದೇನು ಫ್ಯಾಬ್ರಿಕ್ ಉಳಿದಿದೆಯೋ ಅದನ್ನು ನೀಟಾಗಿ ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊಳ್ತೀನಿ. ಡಬಲ್ ಫೋಲ್ಡ್ನ ಮಾಡಿಕೊಂಡು ನೋಡಿ ಇಲ್ಲಿಂದ ಚೆಕ್ ಮಾಡ್ಕೋಬೇಕು ನಿಮ್ಗೆ ಆರ್ಮೋಲ್ ಲೂಸಿಂಗ್ ಎಷ್ಟು ಬೇಕು ಅಂತ. ಸೊ ನೋಡಿ ಈ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಇಲ್ಲಿಂದ ಟೇಪ್ನ ಇಟ್ಟು ನೀವು ನೀಟಾಗಿ ಈ ರೀತಿ ಮೆಷರ್ಮೆಂಟ್ನ ತೊಗೋಬೇಕು. ಈ ರೀತಿ ತೊಗೊಂಡಾಗ ನಿಮ್ಗೆ ಯಾವುದೇ ರೀತಿ ಸ್ಲೀವ್ಸಲ್ಲಿ ವೇರಿಯೇಷನ್ ಅನ್ನೋದು ಬರೋದಿಲ್ಲ, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲಿ ನನಗೆ 7.5 ಬರ್ತಿದೆ, 7.5 ನನಗೆ ಇಲ್ಲಿ ಬರಬೇಕು. ಈ ಥರ ಕ್ರಾಸಾಗಿ ತೊಗೊಂಡಾಗ ನಮಗೆ 7.5 ಅನ್ನೋದು ಬರಬೇಕಾಗುತ್ತೆ. ಓಕೆನಾ. ಸರಿ, ಈಗ ಫಸ್ಟು ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದು ನೋಡಿ ಸ್ಲೀವ್ಸ್ ಕೊಟ್ಟಿದ್ದಾರಲ್ಲ, ಇದಕ್ಕಿಂತ ಸ್ವಲ್ಪ ಲೆಂತ್ ಬೇಕು ಅಂತ ಹೇಳಿದ್ದಾರೆ ಅವ್ರು ಸ್ಲೀವ್ಸು. ಹಾಗಾಗಿ ನಾನು ಸ್ವಲ್ಪ ಸ್ಲೀವಲ್ಲಿ ಲೂಸಿಂಗ್ ಅಷ್ಟೇ ತೊಗೊಳ್ತೀನಿ, ಲೆಂತ್ ನಾನು ಇನ್ಕ್ರೀಸ್ ಮಾಡಿ ಇಲ್ಲಿ ತೊಗೊಳ್ತೀನಿ ನೋಡಿ. 12 ಇಂಚಸ್ ತೊಗೊಳ್ತಾ ಇದ್ದೀನಿ. ನನಗೆ ರೆಡಿ ಅನ್ನೋದು 11 ಇಂಚ್ ಬರುತ್ತೆ. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ.
12 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ರೆಡಿ ಅನ್ನೋದು ನನಗೆ 11 ಇಂಚ್ ಬರುತ್ತೆ. ಸೊ ಅವರಿಗೆ 11 ಇಂಚು ಲೆಂತ್ ಬೇಕಂತೆ, ಹಾಗಾಗಿ 11 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 7.5 ಅಲ್ವಾ, 7.5ನ ಡಬಲ್ ಫೋಲ್ಡ್ನ ಮಾಡ್ಕೊಳ್ತೀನಿ. ಎಷ್ಟು ಬರುತ್ತೆ ನಮಗೆ 3.25 ಬರುತ್ತೆ. ಅದರಲ್ಲಿ 3/4 ಇಂಚ್ ಮೈನಸ್ ಮಾಡಿ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿಂದ ನಾವು ಟೇಪ್ನ ಹಿಂಗಿಟ್ಟರೆ ಕ್ರಾಸ್ ಆಗಿ ನಮ್ಗೆ 7.5 ಬರಬೇಕು. 7.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್. ಓಕೆನಾ. ಇಷ್ಟಾದಮೇಲೆ ಈಗ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಹ್ಯಾಂಡ್ ಲೂಸು ಮೆಷರ್ಮೆಂಟ್ ಬ್ಲೌಸಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ತೊಗೊಳ್ತೀನಿ. ನೋಡಿ, ಇಲ್ಲಿ ನನಗೆ 4.25 ಬರ್ತಿದೆ. 4.25ನ ತೊಗೊಳ್ತೀನಿ. ನಾನು ಇಲ್ಲಿ 4.25 ಒಂದು ಮಾರ್ಕ್ ಮಾಡಿ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನು. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಡ್ರಾ ಮಾಡಿದ ಆದಮೇಲೆ ನೋಡಿ, ಇಲ್ಲಿಂದ 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ. ಈ ರೀತಿ ಈಸಿಯಾಗಿ ನಾವು ಸ್ಲೀವ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡಿ. ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ನೀಟಾಗಿ ಈ ರೀತಿ ಶೇಪ್ನ ಕೊಡಿ. ಬಿಗಿನರ್ಸು ಕೂಡ ನೀವು ಈಸಿಯಾಗಿ ಶೇಪ್ ಅನ್ನೋದು ವಿತೌಟ್ ಯಾವುದೇ ಸ್ಕೇಲ್ ಯೂಸ್ ಮಾಡದೆ ನೀವು ಶೇಪ್ ಅನ್ನೋದು ಕೊಡ್ಬೋದು. ನೋಡಿ, ಇಲ್ಲಿಂದ ನೀಟಾಗಿ ಈ ರೀತಿ ಕೊಟ್ಟು ಇಲ್ಲಿ ಡೌನ್ ಬರ್ರಿ. ಈ ರೀತಿ ಕೊಟ್ಟಾಗ ನಿಮಗೆ ನೋಡಿ ಸ್ಲೀವ್ಸ್ ಅನ್ನೋದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಓಕೆನಾ. ಇದು ಸೆಟ್ ಆದಾಗ ಒಂದು ಸಲ ಚೆಕ್ ಮಾಡ್ಕೋಬೇಕು ನೀವು 7.5 ಬರುತ್ತಾ ಅಂತ. ಇಲ್ಲಿಂದ ನೋಡಿ, ಇಲ್ಲಿಂದ ನೀಟ್ ಟೇಪ್ನ ಈ ರೀತಿ ಮೂವ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನೋಡಿ, ಈ ರೀತಿ ನೋಡಿ, ನನಗೆ 1/4 ಇಂಚ್ ಎಕ್ಸ್ಟ್ರಾ ಬರ್ತಿದೆ. ನಾನು ಇನ್ನು ಸ್ವಲ್ಪ ಮೇಲಕ್ಕೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಒಂದು 1/4 ಇಂಚಷ್ಟು ಮೇಲಕ್ಕೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು 1/4 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಸೇಮ್ ಮಾರ್ಕ್ ವೀಲಿಂದ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಇದು ಅಷ್ಟೇ ಸ್ವಲ್ಪ ಕ್ರಾಸಾಗಿ 1/4 ಇಂಚು ಡೌನಿಗೆ ನೀವು ತೊಗೋಬೇಕು. ಆವಾಗ ನಿಮಗೆ ಸೈಡ್ ಫಿಟ್ಟಿಂಗ್ ಎಲ್ಲ ಕೊಟ್ಟಾಗ ನೀಟಾಗಿ ಬ್ಲೌಸ್ ಅನ್ನೋದು ಆರ್ಮೋಲ್ ಹತ್ರ ಪ್ಲಸ್ ಥರ ಬರುತ್ತೆ. ಈಗ ನೋಡಿ, ಮಿಡ್ಲಿಗೆ ಒಂದು ಮ್ಯಾಚ್ ಹೊಡ್ಕೊಳ್ಳೋಣ. ಈಗ ಫ್ರಂಟಲ್ಲಿ ಶೇಪ್ ತೆಗೆಯೋದು ಯಾವ ರೀತಿ ಅಂತ ನೋಡೋಣ. ಈ ಥರ ಕಟ್ ಮಾಡಿದ್ದಾದಮೇಲೆ ಸ್ಲೀವ್ಸ್ನ ಓಪನ್ ಮಾಡಿಕೊಂಡು ಇಲ್ಲಿಂದ ನೋಡಿ, ಇಲ್ಲಿಂದ ಕೂಡ 1 ಇಂಚಷ್ಟು ನೋಡಿ, ಇಲ್ಲಿಂದ ಈ ಫೋಲ್ಡಿಂಗ್ ತೊಗೊಂಡು ಇಲ್ಲಿಗೆ ಏನು ನ್ಯಾಚ್ ಹೊಡೆದಿದ್ದೀವೋ ಈ ಫೋಲ್ಡಿಂಗ್ನ ಈ ನ್ಯಾಚ್ ಹತ್ರದ ಈ ರೀತಿ ಇಟ್ಕೊಂಡು ಈ ರೀತಿ ಉಗುರಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಮಿಡ್ಲ್ ಪಾರ್ಟ್ ನಿಮಗೆ ಗೊತ್ತಾಗುತ್ತೆ. ಈಗ ಇಲ್ಲಿಂದ ಒಂದು 1/2 ಇಂಚಷ್ಟು ಒಳಗಡೆ ಬರೋ ಥರ ನೀಟಾಗಿ ಶೇಪ್ನ ಕೈಯಿಂದನೇ ಡ್ರಾ ಮಾಡ್ಕೋಬೇಕು. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಇದು ಫ್ರಂಟ್ ಪಾರ್ಟ್. ಇಷ್ಟು ಸ್ಲೀವ್ಸ್ ಕಟ್ಟಿಂಗು. ಇಷ್ಟಾದಮೇಲೆ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಮೇನ್ ಫ್ಯಾಬ್ರಿಕ್ ಜಾಸ್ತಿನೇ ಇದ್ದರೆ ನೋಡ್ಕೊಳ್ಳಿ. ಇಲ್ಲಾಂದರೆ ನೀವು ಮೇನ್ ಫ್ಯಾಬ್ರಿಕ್ ಜಾಸ್ತಿ ಇದ್ದರೆ ನೀವು ಸ್ಲೀವ್ ಒಂದು ಸಲ ಇಲ್ಲ ಬ್ಯಾಕ್ ಒಂದು ಸಲ ಫ್ರಂಟ್ ಒಂದು ಸಲ ಆ ಥರ ಹಾಕೊಂಡು ಕಟ್ ಮಾಡ್ಕೋಬೋದು. ನಿಮ್ಗೇನಾದರೂ ಬ್ಲೌಸ್ ಪೀಸ್ ಚಿಕ್ಕದಾಗಿದ್ದರೆ ನೀವೇನು ಮಾಡಬೇಕು, ಎಲ್ಲ ಒಟ್ಟಿಗೆ ಹಾಕಿ ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಶಾರ್ಟೇಜ್ ಅನ್ನೋದು ಬರೋದಿಲ್ಲ. ಎಲ್ಲಿಗೆ ಸೆಟ್ ಆಗುತ್ತೋ ನೋಡಿಕೊಂಡು ನಾವು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೋದು. ನೋಡಿ, ಈ ರೀತಿ ಪ್ಲೇಸ್ನ ಮಾಡಿ ನಾವು ಫಸ್ಟು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ನಾನು ಸ್ಲೀವ್ಸ್ಗೆ ಮೇನ್ ಫ್ಯಾಬ್ರಿಕ್ಕಿಗೆ ನೋಡಿ ಕ್ಲಾತ್ನ ಕಟ್ಟಬೇಕಾಗತ್ತೆ. ನೋಡಿ, ಈ ರೀತಿ ಚೆಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ನಾನು ಇಲ್ಲಿ ಕಟ್ಟಬೇಕಾಗತ್ತೆ. ಸೊ ಇದನ್ನು ನಾನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ನನಗಿಲ್ಲಿ ಫ್ಯಾಬ್ರಿಕ್ ಜಾಸ್ತಿನೇ ಇದೆ, ಹಾಗಾಗಿ ನಾನು ಸಿಂಗಲ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಕ್ ಕಟ್ ಮಾಡ್ಕೊಳ್ತೀನಿ. ಹೇಳಿದ್ನಲ್ಲ, ನಿಮಗೇನಾದರೂ ಮೇನ್ ಫ್ಯಾಬ್ರಿಕ್ಕು ಕಡಿಮೆ ಇದ್ದರೆ ಈ ಕಟ್ಟಿಂಗ್ ಆಗೋದ್ಮೇಲೆ ಸ್ಟಿಚಿಂಗ್ ಟೈಮಲ್ಲಿ ನಾವು ಏನೇನೆಲ್ಲ ರೀಕಟ್ಟಿಂಗ್ ಮಾಡ್ಕೋಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಿಗಿನರ್ಸ್ ಆದರೆ ನೀವು ಸ್ಟಿಚಿಂಗು ಕೂಡ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಯಾವ ರೀತಿ ಅನ್ನೋದು ಗೊತ್ತಾಗುತ್ತೆ. ಎಲ್ಲೆಲ್ಲಿ ರೀಕಟ್ಟಿಂಗ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಏನೇನೆಲ್ಲ ಚೇಂಜಸ್ ಮಾಡಿಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಕೂಡ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಈ ರೀತಿ ಆದಮೇಲೆ ಈಗ ಈ ಪ್ರಿನ್ಸೆಸ್ ಕಟ್ ಪ್ಯಾನಲ್ ಆಗಿರ್ಬೋದು ಮತ್ತು ಶೇಪ್ ಬೆಲ್ಟ್ ಆಗಿರ್ಬೋದು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲಿ ಪ್ಲೇಸ್ ಇದೆಯೋ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಮಗೆ ಶೇಪ್ ಬೆಲ್ಟ್ಗೂ ಕೂಡ ಕ್ಲಾತ್ ಬೇಕಲ್ವ. ನೋಡಿ, ಇದು ಸ್ಯಾರಿ ಪೀಸ್ನ ಸ್ವಲ್ಪ ಆ ಕಡೆಗೆ ಹಾಕಿ ನಾವು ನೀಟಾಗಿ ನೋಡ್ಕೋಬೇಕು. ಫೋಲ್ಡಿಂಗ್ ಅನ್ನೋದು ನಮ್ಮ ಕೆಳಗಡೆ ಇರುತ್ತೆ ಅಂತ ನಾವೇನಾದರೂ ಬಟ್ಟೆನ ಚೆಕ್ ಮಾಡಿದ್ರೆ ಕಟ್ ಮಾಡೋಕ್ಕೆ ಹೋದರೆ ಮೇನ್ ಫ್ಯಾಬ್ರಿಕ್ ಒಂದೊಂದ್ಸಲ ಕೆಳಗಡೆ ನಮಗೆ ಇರೋದೇ ಇಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ನೀವು ನೀಟಾಗಿ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಒಂದು ಸಲ ಅಲ್ಲ ಅಂದರೆ 2 ಸಲ ಚೆಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಈಗ ನಾನು ಶೇಪ್ ಬೆಲ್ಟ್ ಎಲ್ಲಿ ಪ್ಲೇಸ್ ಮಾಡಲಿ ಎಲ್ಲಿ ಮಾಡ್ತೀನಿ. ಈಗ ಇದನ್ನು ಎಲ್ಲಿ ಸೆಟ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ.
ಇಲ್ಲ ಇದನ್ನು ಮೇಲೆ ತೊಗೊಂಡು ಈ ಶೇಪ್ ಬೆಲ್ಟ್ನ ಇಲ್ಲಿ ಇಟ್ಕೋಬೋದು ನೋಡಿ. ಈ ರೀತಿ ನಾವು ಚೆಕ್ ಮಾಡಿ ನಮಗೆ ಡೋರಿಗೂ ಕೂಡ ಬಟ್ಟೆ ಬೇಕಾಗುತ್ತೆ, ಅದನ್ನು ಕೂಡ ಸ್ವಲ್ಪ ಉಳಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಾವು ಏನು ಮಾಡಬೇಕು, ಪೈಪಿಂಗ್ ಕ್ಲಾತಲ್ಲಿ ಡೋರಿನ ಕೊಡಬೇಕಾಗುತ್ತೆ. ಸೊ ಕ್ಲಾತ್ ಇದರಲ್ಲೇ ಉಳಿದ್ರೆ ನೀವು ಇದರಲ್ಲೇ ಡೋರಿನ ಕೊಡಬಹುದು. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಡಿ. ಇದನ್ನು ಶೇಪ್ ಬೆಲ್ಟ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಲೈನಿಂಗಿಗಿಂತ ಮೇನ್ ಫ್ಯಾಬ್ರಿಕ್ನ ಕಂಪಲ್ಸರಿ 1/2 ಇಂಚಷ್ಟು ನೀವು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟೇ ಕಟ್ ಮಾಡ್ಕೋಬೇಕು. ಯಾಕಂದರೆ ನಮಗೆ ಸ್ಟಿಚಿಂಗ್ ಟೈಮಲ್ಲಿ ಏನಾಗುತ್ತೆ ಅಂದರೆ ನಾವು ಅಷ್ಟೇ ಕಟ್ ಮಾಡ್ಕೊಂಡಾಗ ಶಾರ್ಟೇಜ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಬಿಗಿನರ್ಸ್ ಆದರೆ ಏನು ಮಾಡ್ತೀರಾ ಅಂದರೆ, ನೀವು ಕ್ಲಾತ್ ಅನ್ನೋದು ಇದ್ದರೆ ಜಾಸ್ತಿ, 1/2 ಇಂಚ್ ಇಲ್ಲದೆ ಅಂದರೆ 3/4 ಇಂಚ್ ನೀವು ಕ್ಲಾತ್ನ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಆವಾಗ ನಿಮಗೆ ಸ್ಟಿಚಿಂಗ್ ಟೈಮಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರಲ್ಲ. ಬಿಗಿನರ್ಸ್ ಆದರೆ ನೀವು ಏನಾದರೂ ಅಷ್ಟೇ ಕಟ್ ಮಾಡಿಕೊಂಡ್ರೆ, ಇಲ್ಲ 1/4 ಇಂಚಷ್ಟು ಕಟ್ ಮಾಡಿಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ. ಇಷ್ಟು ಮೇನ್ ಫ್ಯಾಬ್ರಿಕ್ ಕಟ್ಟಿಂಗು. ಇದರಲ್ಲೂ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಮಾಡ್ತೀನಿ. ಇಷ್ಟು ಬ್ಲೌಸು ಕಟ್ಟಿಂಗ್ ಪಾರ್ಟು. ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟಿಚಿಂಗು ಕೂಡ ನಾನು ಚೇಂಜಸ್ ಏನೇನೆಲ್ಲ ಮಾಡಿಕೊಂಡು ಚೇಂಜಸ್ ಮಾಡಿ ಕಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ವೀಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಬನ್ನಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ನೋಡಿ ಸ್ಟಿಚಿಂಗ್ ಟೈಮಲ್ಲಿ ನೋಡಿ, ಈ ಕಡೆ ನಾವು 1/2 ಇಂಚ್ ಏನು ಕ್ರಾಸಾಗಿ ಹಾಕ್ಕೊಂಡಿದ್ವು ಅದನ್ನ ಕಟ್ ಮಾಡ್ಕೋಬೇಕು. ಮತ್ತು ನೆಕ್ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ನೆಕ್ ಕಡೆಗೆ 1/4 ಇಂಚಷ್ಟು ಮೇಲೆ ಶೋಲ್ಡರ್ನ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪ್ಸ್ ಪ್ರಾಬ್ಲಮ್ ಅನ್ನೋದು ಅವಾಯ್ಡ್ ಆಗುತ್ತೆ. ಇಲ್ಲಿ ನಾನು ಯಾವುದೇ ರೀತಿ ಡೋರಿ ಕೊಡ್ತಾ ಇಲ್ಲ, ಡೋರಿ ಕೊಡದೆ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಾನು ಸ್ವಲ್ಪ 1/4 ಇಂಚಷ್ಟು ನೆಕ್ ಕಡೆಗೆ ಕಟ್ ಮಾಡ್ಕೊಂಡಿದ್ದೆ. ಈಗ ನೋಡಿ ಮೇನ್ ಫ್ಯಾಬ್ರಿಕ್ ಸೀದಾ ಇದೆಯಾ ಉಲ್ಟಾ ಇದೆ ಅಂತ ಚೆಕ್ ಮಾಡಿಕೊಂಡು ಆದಮೇಲೆ ನೀಟಾಗಿ ಲೈನಿಂಗ್ನ ಹಾಕ್ಕೊಂಡು ಈ ರೀತಿ ಯಾವುದೇ ರೀತಿ ರಿಂಕಲ್ ಬರ್ದಿರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಎಸ್ಪೆಷಲಿ ಬಿಗಿನರ್ಸ್ ಆದರೆ ನೀವು ಕೆಲವೊಂದು ಕ್ಲಾತ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನೀವು ಗುಂಡ್ಪಿನ್ನಲ್ಲಿ ಸೇಫಾಗಿ ಬಟ್ಟೆ ಜರಗ್ದಂಗೆ ಗುಂಡ್ಪಿನ್ನ ಹಾಕ್ಕೊಂಡು ಇದು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ರಿಂಕಲ್ ಅನ್ನೋದು ಬರೋಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಬ್ಯಾಕ್ ಪಾರ್ಟ್ ಮುಗೀತು, ಎಕ್ಸಸ್ ಇರೋದನ್ನೆಲ್ಲ ಮತ್ತೆ ಕಟ್ ಮಾಡ್ಕೊಳ್ತೀನಿ. ಈಗ ನೆಕ್ ಪಾರ್ಟು ಫ್ರಂಟಲ್ಲಿ ನೀಟಾಗಿ ಅದು ಕೂಡ ನೆಕ್ನ ಕಟ್ ಮಾಡಿಕೊಂಡು 1/4 ಇಂಚು ನೆಕ್ ಕಡೆಗೆ ಕ್ರಾಸಾಗಿ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನಾವೇನೇ ಸ್ಟಿಚ್ ಮಾಡ್ಕೊಳ್ಳಿ ರಿಂಕಲ್ ಬರ್ದಂಗೆ ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಬೇಕಾದ್ರೆ ನಿಮ್ಗೇನಾದ್ರು ರಿಂಕಲ್ ಬಂದುಬಿಟ್ರೆ ಅಲ್ಲಿ ಫಿಟ್ಟಿಂಗ್ ಅನ್ನೋದು ಬರೋದಿಲ್ಲ. ಲೈನಿಂಗ್ಗೆ ಸಪ್ರೇಟು ಮೇನ್ ಫ್ಯಾಬ್ರಿಕ್ಗೆ ಸಪ್ರೇಟ್ ಇದ್ದಂಗೆ ಎದ್ದುಕೊಳ್ಳುತ್ತೆ ಬಟ್ಟೆ. ಹಾಗಾಗಬಾರ್ದು ಅಂದರೆ ನಾವು ನೀಟಾಗಿ ಯಾವುದೇ ರೀತಿ ರಿಂಕಲ್ ಬರ್ದಿರ ಕಟ್ ಮಾಡ್ಕೋಬೇಕು. ನೋಡಿ ಶೇಪ್ ಬೆಲ್ಟ್ಗೆ ನಾನು ಇನ್ನೊಂದು ಪೀಸ್ನ ಕಟ್ ಮಾಡ್ಕೊಂಡಿರಲಿಲ್ಲ, ಅದನ್ನ ಉಳಿದಿರುವಂಥ ಲೈನಿಂಗಲ್ಲಿ ಇನ್ನೊಂದು ಪೀಸ್ ಸೇಮ್ ಮೆಷರ್ಮೆಂಟ್ಗೆ ಕಟ್ ಮಾಡಿಕೊಂಡೆ. ಸೊ ಈಗ ಶೇಪ್ ಬೆಲ್ಟ್ಗೆ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಎಸ್ಪೆಷಲಿ ಬಿಗಿನರ್ಸ್ ಆದರೆ ಒಂದೇ ಸಲ ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಂಡು ಆಮೇಲೆ ಸ್ಟಿಚ್ ಮಾಡಿ, ಇಲ್ಲಾಂದರೆ ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ. ಬಿಗಿನರ್ಸ್ಗಾದರೆ ಇದು ತುಂಬಾ ಸಮಸ್ಯೆ ಆಗಬಹುದು, ಸ್ವಲ್ಪ ಮೈಂಡ್ ನಾವು ಬೇರೆ ಕಡೆ ಕೊಟ್ಟರೆ. ಸೊ ಅದರಿಂದ ನೀವು ಒಟ್ಟಿಗೆ ಇಟ್ಟು ಕಟ್ ಮಾಡ್ಕೊಳ್ಳಿ. ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಶೇಪ್ ಬೆಲ್ಟ್ನ. ಎರಡನ್ನ ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಂಡು ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು. ಎಷ್ಟೇ ನೀವು ಎಕ್ಸಸ್ ಕಟ್ ಮಾಡಿಕೊಂಡ್ರು ಒಂದು ಸಲ ಎರಡನ್ನೂ ಪೀಸ್ನು ಒಂದು ಸಲ ಒಂದ್ರ ಮೇಲೆ ಒಂದಿಟ್ಟು ನೀವು ಚೆಕ್ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ಬೆಲ್ಟ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಶೇಪ್ ಬೆಲ್ಟ್ ಅನ್ನೋದು ಫಿನಿಶ್ ಆಯಿತು. ಈಗ ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾನಲ್ಸ್ ಎರಡನ್ನೂ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಎರಡನ್ನೂ ನೀಟಾಗಿ ಇರುತ್ತೆ ಅಟ್ಯಾಚ್ ಮಾಡಿಕೊಂಡು ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು. ಸೇಮ್ ಸ್ಲೀವ್ಸ್ಗೂ ಅಷ್ಟೇ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ, ಉಲ್ಟಾ ಯಾವುದು ಸೀದಾ ಯಾವುದು ಅಂತ ಚೆಕ್ ಮಾಡಿಕೊಂಡು ಇಲ್ಲಿ ನಾನು ಪೀಸ್ನ ಕೊಟ್ಟಿದ್ದೆ ಒಂದು ಸ್ಲೀವ್ಸ್ಗೆ, ಇನ್ನೊಂದಕ್ಕೆ ಇವಾಗ ಕೊಡ್ತಾಯಿದ್ದೀನಿ. ನೋಡಿ ಈ ರೀತಿ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್, ಎಷ್ಟು ಮಾರ್ಜಿನ್ ಬಿಟ್ಟಿರ್ತೋ ಅಷ್ಟು ಮಾರ್ಜಿನ್ಗೆ ನೀವು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು. ನನಗಿಲ್ಲಿ ಸ್ವಲ್ಪ ಸ್ಯಾರಿ ಪೀಸು ಎಕ್ಸ್ಟ್ರಾಗೆ ಹೋಗುತ್ತೆ, ಅದೊಂದು ಚೂರು ಕಾಣಿಸುತ್ತೆ, ಅದೇನು ಪ್ರಾಬ್ಲಮ್ ಆಗೋಲ್ಲ. ಹಾಗಾಗಿ ಸ್ಲೀವ್ಸ್ನ ಅದೇ ರೀತಿಯಾಗಿ ನೋಡಿ ನಾನು ಸ್ಟಿಚ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಈ ರೀತಿ ಉಲ್ಟಾ ಮಾಡ್ಕೊಂಡು ಸೇಮ್ ಇದು ಕೂಡ ಯಾವುದೇ ರೀತಿ ರಿಂಕಲ್ ಬರ್ದಂಗೆ ನೀಟಾಗಿ ಬಟ್ಟೆನ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೇಮ್ ಎರಡು ಪೀಸ್ನು ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ನೋಡಿ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಈ ರೀತಿ ಎದುರು ಬದ್ರು ಬರೋ ಥರ ಇಟ್ಕೊಳ್ಳಿ ಫಸ್ಟು, ಆಮೇಲೆ ಅಟ್ಯಾಚ್ನ ಮಾಡಿ. ಯಾವುದು ಮೇಲೆ ಆರ್ಮೋಲ್ ಹತ್ರ ಯಾವುದು ವೇಸ್ಟ್ ಹತ್ರಕ್ಕೆ ಅಂತ ನೋಡಿಕೊಂಡು ನೀವು ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕು. ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೋಬೇಕಾಗತ್ತೆ.
ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಿರ್ಬೋದು ನೀವು. ಸೇಮ್ ಇದಕ್ಕೂ ಕೂಡ ಫ್ರಂಟ್ ಡಾಟ್ ಅನ್ನೋದು ಹಿಡಿತಾ ಇದ್ದೀನಿ. ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಈಗ ಸ್ವಲ್ಪ ಎಕ್ಸಸ್ ಇರೋ ಕ್ಲಾತ್ನ ನೀಟಾಗಿ ಈ ರೀತಿ ಒಂದ್ರ ಮೇಲೆ ಒಂದಿಟ್ಟು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಈಗ ನೋಡಿ ಓವರ್ಲಾಕ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಫಿನಿಶಿಂಗ್ ಅನ್ನೋದು ಈ ರೀತಿ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಒಂದೇ ಥರ ನೀವು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಬೋರ್ ಆಗಿದೆ. ಈ ಥರನೂ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾವು ಒಂದೇ ಥರ ಕಟ್ಟಿಂಗ್ ಮಾಡಿ ಕಸ್ಟಮರ್ನ ಸ್ಯಾಟಿಸ್ಫೈಡ್ ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಂದು ಸಲ ಕಸ್ಟಮರ್ಸೇ ನಮಗೆ ಹೇಳ್ತಾರೆ ಈ ಥರ ಬೇಕು ಅಂತ ಕಟ್ಟಿಂಗ್ಸಲ್ಲಿ ಪ್ರಿನ್ಸಸ್ ಕಟ್ ಆಗಿರ್ಬೋದು, ಕಟೋರಿ ಆಗಿರ್ಬೋದು, ಅವರೆಲ್ಲ ಕೇಳಿದಾಗ ನಾವು ಅದನ್ನು ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ಕಸ್ಟಮರ್ಸ್ ಯಾವ ರೀತಿ ಹೇಳ್ತಾರೋ ಅದೇ ರೀತಿ ನಾವು ಸ್ಟಿಚ್ ಮಾಡೋದ್ರಿಂದ ಎಲ್ಲ ರೀತಿ ಕಟ್ಟಿಂಗ್ನು ನೀವು ಕಲ್ತ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಟೈಲರಿಂಗಲ್ಲಿ ಒಳ್ಳೆ ದುಡ್ಡೇ ಸಂಪಾದನೆ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಸರಿ ಹೋಗುತ್ತೆ. ಕಸ್ಟಮರ್ ಹಾಕ್ಕೊಂಡು ಫಿಟ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಅವರು ಖುಷಿಯಾದರು. ಈಗ ನೋಡಿ ಉಕ್ಪಟ್ಟಿ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು. ಉಕ್ಪಟ್ಟಿ ಐಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಕೆ ನೀಟಾಗಿ ಕ್ಲಾತ್ನ ಕಟ್ ಮಾಡಿ ನೀಟಾಗಿ ನೋಡಿ ಬ್ಯಾಕ್ ಟು ಬ್ಯಾಕ್. ನೀವು ವಿಡಿಯೋ ಫಾಸ್ಟ್ ಆಯಿತು ಅಂದರೆ ಒಂದು ಸಲ ಅಲ್ಲಾಂದರೆ 2 ಸಲ ಚೆಕ್ ಮಾಡ್ಕೊಳ್ಳಿ. ಹೆಂಗೆ ಹೊಲಿಬೇಕು ಅಂತ ಬಿಗಿನರ್ಸ್ ಆದರೆ ಈಸಿಯಾಗಿ ನೀವು ನನ್ನ ವೀಡಿಯೋಸ್ ನೋಡಿಕೊಂಡೇ ನೀವು ಟೈಲರಿಂಗ್ ಅನ್ನೋದು ಕಲಿಬೋದು. ಅಷ್ಟು ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು. ನೋಡಿ ಈಗ ಎರಡೂ ಕರೆಕ್ಟಾಗಿ ಲೆವೆಲಾಗಿ ಬಂದಿದೆ. ಈಗ ಬ್ಯಾಕ್ ಪಾರ್ಟ್ನ ತಗೊಂಡು ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಂಡು ಓವರ್ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಓವರ್ಲಾಕ್ ಮಾಡ್ಕೊಂಡಿತ್ತು. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು. ಸ್ಲೀವ್ಸ್ಗೂ ಅಷ್ಟೇ 1/2 ಇಂಚು ನಾವು ಮಾರ್ಜಿನ್ ಬಿಟ್ಟಿದ್ದೀವಲ್ಲ, ಸೊ ಅಷ್ಟೇ ಮಾರ್ಜಿನಲ್ಲಿ ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈ ರೀತಿ ಇನ್ನೊಂದು ಸ್ಲೀವ್ ಸೇಮ್ ಅದೇ ರೀತಿ. ನಾವು ಕಸ್ಟಮರ್ಸ್ ಯಾವ ಡಿಸೈನ್ ಕೇಳ್ತಾರೋ ಆ ಡಿಸೈನ್ಗೆ ನಾವು ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡೋವಷ್ಟು ನಮಗೆ ಒಂದು ಟ್ಯಾಲೆಂಟ್ ಇರಬೇಕು. ಅಟ್ಲೀಸ್ಟ್ ಒಂದು ಡಿಸೈನ ನೋಡಿದ ತಕ್ಷಣ ಆ ಒಂದು ಡಿಸೈನ್ನ ಯಾವ ಮೆಥಡಲ್ಲಿ ಕಟ್ ಮಾಡ್ಬೋದು ಅನ್ನೋದು ನಮಗೊಂದು ಐಡಿಯಾ ಬರಬೇಕು. ಆವಾಗಲೇ ನಾವು ಪರ್ಫೆಕ್ಟ್ ಟೈಲರ್ ಅನಿಸ್ಕೊಳ್ಳೋಕ್ಕೆ ಸಾಧ್ಯ. ಮತ್ತು ಒಂದೇ ಥರ ಕಟ್ಟಿಂಗ್ ಮಾಡಿ ನಾನು ದುಡ್ಡು ಮಾಡ್ತೀನಿ ಅಂದ್ರೂ ಆಗೋದಿಲ್ಲ. ನಾವು ಡಿಸೈನ್ಸು ಮತ್ತು ಕಟ್ಟಿಂಗ್ಸ್ ವೆರೈಟಿ ಆಫ್ ಕಟ್ಟಿಂಗ್ಸ್ ಎಲ್ಲ ಇರ್ತವೆ. ಅದೆಲ್ಲ ನಾವು ತಿಳ್ಕೊಂಡ್ರೇ ಬ್ಲೌಸ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಅಷ್ಟೇ ಒಳ್ಳೆ ದುಡ್ಡು ಕೂಡ ಸಂಪಾದನೆ ಮಾಡ್ಕೋಬೋದು. ಈಗ ನೋಡಿ ಬ್ಲೌಸ್ ಸ್ಟಿಚ್ ಆಯಿತು. ಈಗ ಅದಕ್ಕೆ ಪೈಪಿಂಗ್ಗೆ ಒಬ್ಬರು ಕಮೆಂಟ್ ಮಾಡಿದರು ಥ್ರೆಡ್ ಪೈಪಿಂಗ್ ತೋರಿಸ್ಕೊಡಿ ಅಂತ. ನೋಡಿ ನಾನು ಸ್ಟಿಚ್ ಮಾಡೋ ಥ್ರೆಡ್ ಪೈಪಿಂಗ್ ಮೆಥಡ್ ಇದಾಗಿರುತ್ತೆ. 1 ಕಾಲು ಇಲ್ಲ 1.5 ಇಂಚಷ್ಟು ಕ್ಲಾತ್ನ ತಗೊಂಡು ಅದಕ್ಕೆ ಥ್ರೆಡ್ನ ಇನ್ಸೈಡ್ ಕೊಟ್ಟು ಫಸ್ಟಿಗೆ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಥ್ರೆಡ್ ಮೇಲೆ ಸ್ಟಿಚ್ ಅನ್ನೋದು ಬೀಳಬಾರ್ದು. ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ಈಗ ಪೈಪಿಂಗ್ಗೆ ನಾವು ಎಷ್ಟು ಬಿಟ್ಟಿರ್ತೀರ, ಒಂದು 1 1/4 ಇಂಚಷ್ಟು ಬಿಟ್ಟಿರ್ತೀನಿ. ಸೊ 1/4 ಇಂಚಷ್ಟು ನಾನಿಲ್ಲಿ ಪೈಪಿಂಗ್ಗೆ ಕ್ಲಾತ್ ಎಷ್ಟು ಬಿಟ್ಟಿದ್ದೀನೋ ಅಷ್ಟು ಮಾತ್ರ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಒಂದೇ ಸಲ ಡಬಲ್ ಫೋಲ್ಡ್ನ ಮಾಡಿ ಒಂದು ರೆಡಿ ಸ್ಟಿಚ್ನ ಹಾಕ್ಕೊಂಡ್ರೆ ಪೈಪಿಂಗ್ ಅನ್ನೋದು ರೆಡಿ ಆಗುತ್ತೆ. ಇದಕ್ಕೆ ನೀವು ಬೇಕಾದ್ರೆ ಸಿಂಗಲ್ ಫೋಲ್ಡ್ ಹಾಕಿ ಒಂದು ಸ್ಟಿಚ್ನ ಹಾಕ್ಕೊಂಡು ಇನ್ನೊಂದು ಫೋಲ್ಡ್ ಮತ್ತೆ ಮಾಡ್ಬೋದು. ನಾನು ಒಂದೇ ಸಲ ಡಬಲ್ ಫೋಲ್ಡ್ನ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಡಬಲ್ ಫೋಲ್ಡ್ನ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಬ್ಲೌಸ್ ಅನ್ನೋದು ಈ ರೀತಿ ಫಿನಿಶ್ ಆಗೋಯ್ತು. ಈಗ 3ರಿಂದ 4 ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡ್ರೆ ಬ್ಲೌಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಈ ಒಂದು ಬ್ಲೌಸ್ ಡಿಸೈನ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ ಪ್ರಿನ್ಸಸ್ ಕಟ್ಟೋದು ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ಪ್ರಿನ್ಸಸ್ ಕಟ್ ಕೊಡೋದ್ರಿಂದ ನಿಮ್ಮ ಫ್ರಂಟ್ ಪಾರ್ಟಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರ್ದಿರ ನೀಟಾಗಿ ಫಿನಿಶಿಂಗ್ ಸಮೇತ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.